ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 1-11 ವಾಕ್ಯಗಳು. ನಾನು ಓದ್ತೇನೆ, ಕೇಳಿಸ್ಕೊಳ್ಳೋರಾಗಿರಿ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 1-11 ವಾಕ್ಯಗಳು. ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸಿದ್ದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೆ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತ್ಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಏರಿ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಮೇನ್. ಇವತ್ತು ನನ್ನ ಸಂದೇಶದ ಶಿರೋನಾಮೆ ಮೇಲಕ್ಕೆ ಹೋಗುವ ಮುನ್ನ. ಮೇಲಕ್ಕೆ ಹೋಗುವ ಮುನ್ನ ಒಬ್ಬ ವ್ಯಕ್ತಿ ಯಾವುದನ್ನಾದರೂ ಹೇಳಿದರೆ ಅದು ಭಾಳ ಇಂಪಾರ್ಟೆಂಟ್. ಈ ವಾರದಲ್ಲಿ ನಿರ್ದೋಷ್ ನನ್ನ ಹತ್ರ ಸಡನ್ನಾಗಿ ಸಾಯಂಕಾಲ ಬಂದ. ಹೊರಗಡೆ ಹೋದವನು ಬಂದು ಏನು ಹೇಳ್ದ ಅಂದರೆ, ನಾನು ಹೇಳಿದೆ IPL ಮ್ಯಾಚ್ ಏನೋ ಅಂದೆ. ಅವನು ಹೇಳ್ದ, ಪಾಪ ಯಾರು ಮ್ಯಾಚ್ ನೋಡ್ತಾ ಇಲ್ಲ ಅಂದ. ಯಾಕೋ ಅಂದೆ. ಟ್ರಂಪ್ ಹೇಳಿದಾರಂತೆ ಇನ್ನೊಂದು 8 ಅವರಲ್ಲಿ ಏನಾಗ್ತಾರಂತೆ, ಬಾಂಬ್ ಹಾಕ್ತಾರೆ. ಅವತ್ತಿನ ದಿನ ಎಲ್ಲರೂ ಮ್ಯಾಚ್ಗಾಗಿ ಕಾಯಲಿಲ್ಲ, ಬಾಂಬ್ ಹಾಕ್ಲಿ ಅಂತ ಕಾಯ್ತಾಯಿದ್ರು. ಆದರೆ ಟ್ರಂಪು ಹೇಳಿದ ಮಾತಿಗೆ NDTVನ ನಾನು ಆನ್ ಮಾಡಿದೆ, ಇಂಡಿಯಾ ಟುಡೇನ ಮತ್ತೆ ತಿರುಗಿಸಿದೆ. ನೋಡಿದ್ರೆ ಬೆಳಗ್ಗೆ ಎದ್ದು ನೋಡಿದಾಗ ಟ್ರಂಪ್ ಹ್ಯಾಸ್ ಚೇಂಜ್ಡ್ ಹಿಸ್ ವರ್ಲ್ಡ್. ಟ್ರಂಪು ಹೇಳಿದ ಮಾತನ್ನ ಏನು ಮಾಡಿಬಿಟ್ಟಿದ್ದಾರೆ. ಅವ್ರು ನೋಡುವಾಗ ನನಗೆ ಸಮಾಜದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಒಬ್ಬ ರಾಜ ಇದ್ದ. ಅವನು ಭಾರತಕ್ಕೆ ಎಷ್ಟು ಸಾರಿ ದಂಡಯಾತ್ರೆ ಮಾಡಿದ್ನ ಗೊತ್ತಾ ನಿಮಗೆ? 18 ಬಾರಿ. ಯಾವಾಗೆಲ್ಲ ಅವನಿಗೆ ಹುಚ್ಚು ಅನಿಸುತ್ತೋ ಅವಾಗೆಲ್ಲ ಯುದ್ಧ ಮಾಡೋಕ್ಕೆ ಬರೋಣಂತೆ. ಆಗ ನಾನು ನೆನೆಸಿದೆ, ಅನೇಕ ಹುಚ್ಚು ದೊರೆಗಳು ಇದ್ದಾರೆ. ಅವರು ಯಾವಾಗ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದಕ್ಕೆ ಅವರಿಗೆ ಏನಿಲ್ಲ, ಅರಿವಿಲ್ಲ. ಅವರು ಮಾತಾಡುವಂಥ ಅಧಿಕಾರದ ಉನ್ನತದ ಹುದ್ದೆ ಎಂಥದ್ದು ಅಂದರೆ, ಅವ್ರು ಏನಾದರೂ ಹೇಳಿದರೆ ದೇ ವಿಲ್ ಡೂ ಇಟ್ ಅಂತ ನಾವು ನಂಬ್ತೇವೆ. ಆದರೆ ಜಗತ್ತಿನ ಎಲ್ಲ ಅಧಿಕಾರಗಳು, ಉನ್ನತವಾದಂಥ ವ್ಯಕ್ತಿಗಳು, ಅವರು ಯಾವುದನ್ನು ಹೇಳ್ತಾರೋ ಅದನ್ನು ಮಾಡ್ತಾರೋ ಮಾಡಲ್ವೋ, ಆದರೆ ನಾವು ಓದಿದಂಥ ಈ ವಾಕ್ಯ ಭಾಗದಲ್ಲಿರುವಂಥ ಒಬ್ಬ ಉನ್ನತವಾದಂಥ ವ್ಯಕ್ತಿ ಆತನು ಹೇಳಿದ್ದನ್ನು ಮಾಡೇ ಮಾಡ್ತಾನೆ. ಆತನು ಮಾಡಿದ್ನು ಕೂಡ ನೀವು ನೋಡೋದಾದರೆ ಲೂಕನು ಅದಕ್ಕೆ ಅಪೊಸ್ತಲರ ಕೃತ್ಯವನ್ನು ಬರೆಯುವಾಗ, ನಿಮ್ಗೆ ಅನೇಕರಿಗೆ ಗೊತ್ತಿದೆಯೋ ಇಲ್ವೋ, ಅಪೊಸ್ತಲರ ಕೃತ್ಯವನ್ನು ಬರೆದಿದ್ದು ಯಾರು? ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಲ್ಲ. ಅಪೊಸ್ತಲರ ಕೃತ್ಯವನ್ನು ಬರೆದಿದ್ದು ಲೂಕನು. ಅವನೊಬ್ಬ ಡಾಕ್ಟರ್. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಬುಡದಿಂದ ನಾನು ಎಲ್ಲವನ್ನು ರಿಸರ್ಚ್ ಮಾಡಿ ಅಂತ ಹೇಳಿ ಒಬ್ಬ ಮೆಡಿಕಲ್ ಡಾಕ್ಟ್ರ್ ಥರನೇ ಅವನ ಪುಸ್ತಕವನ್ನು ಅವನು ಬರೀತಾನೆ. ನಾನು ಬೈಬಲ್ ಸ್ಟಡಿಯಲ್ಲಿ ಯಾವಾಗಾದರೂ ನಿಮ್ಗೆ ಅದನ್ನು ಕಲಿಸ್ಲಿಕ್ಕೆ ಬಯಸ್ತೇನೆ. ಆದರೆ ಅಲ್ಲಿ ಏನು ಹೇಳ್ತೇನೆ ಅಂದರೆ, ಒಬ್ಬ ಡಾಕ್ಟರ್ ಸುಮ್ಮನೆ ಎವಿಡೆನ್ಸ್ ಇಲ್ಲದೆ ಯಾವುದನ್ನು ಮಾತಾಡಲ್ಲ. ಆ ರೀತಿ ಅವತ್ತು ಎವಿಡೆನ್ಸ್ನ ಹುಡುಕಿದಂಥ ಒಬ್ಬ ನಿಜವಾದ ಫಿಸಿಷಿಯನ್. ಅದಕ್ಕೆ ಎಲ್ಲ ಪುಸ್ತಕದಲ್ಲೂ ಜ್ವರ ಇತ್ತು ಅಂತ ಏನಾದರೂ ಹೇಳಿದ್ರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ಪೇತ್ರನ ಅತ್ತೆಗೆ ಸೀರಿಯಸ್ ಆದಂಥ ಕಠಿಣ ಜ್ವರ ಇತ್ತು ಅಂತ ಬರೀತಾನೆ. ಅದೊಬ್ಬ ಡಾಕ್ಟರ್ ಯೂಸ್ ಮಾಡುವಂಥ ಪದಗಳು. ಈಗ ಅದೇ ಡಾಕ್ಟರ್ ಲೂಕ್ ಇಲ್ಲಿ ಬರೆಯುವಾಗ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಥಿಯೋಫಿಲ್ನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ
ತಾನು ಆರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಏನು ಕೊಟ್ಟನಂತೆ? ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನು ಏರಿದ ದಿನದವರೆಗೂ ಏನು ಮಾಡಿದ್ನಂತೆ? ವಿವರಿಸಿದೇನಷ್ಟೇ. ಥಿಯೋಫಿಲಸ್ ಅಂದರೆ ಗಾಡ್ ಲವರ್ ಅಂತ, ದೇವರನ್ನು ಪ್ರೀತಿಸುವವನು ಅಂತ. ಅದು ಒಂದು ಗ್ರೀಕ್ ಹೆಸರಿನ ಅರ್ಥದ ಉಳ್ಳಂಥ ಹೆಸರು. ಅವತ್ತಿನ ಕಾಲದಲ್ಲಿ ಕೆಲವರು ಹೇಳ್ತಾರೆ ಅಪೊಸ್ತಲರ ಕೃತ್ಯವನ್ನು ಲೂಕನು ಬರೀಲಿಕ್ಕೆ ಕಾರಣ ಏನಂದರೆ, ಪೌಲನನ್ನು ಕೋರ್ಟ್ನಲ್ಲಿ ಹಾಜರು ಮಾಡಲಾಗಿದೆ. ಆ ಒಂದು ಕೋರ್ಟ್ ಕೇಸ್ನಲ್ಲಿ ಅವತ್ತು ನಡೆದಂಥ ಸಂಗತಿಗಳನ್ನ ಪ್ರೂವ್ ಹೇಳಲಿಕ್ಕೋಸ್ಕರ ಲೂಕನು ಅಪೊಸ್ತಲರ ಕೃತ್ಯವನ್ನು ಅವತ್ತು ರಾಜನ ಮುಂದೆ ತಲುಪಿಸ್ಲಿಕ್ಕೆ ಈ ಒಂದು ಅಫಿಷಿಯಲ್ಗೆ ಲೆಟರ್ ಬರೆದ್ನು ಅಂತ ಕೆಲವರು ಹೇಳ್ತಾರೆ. ಹಾಗಿದ್ರೆ ಆ ಅಫಿಷಿಯಲ್ಗೆ ಬರೆಯುವಾಗ ಭಾಳ ಖುದ್ದಾಗಿ ರೆಕಾರ್ಡ್ಗಳನ್ನ ಸಲ್ಲಿಸಬೇಕು. ಒಂದು ಕೋರ್ಟ್ ಕೇಸ್ಗೆ ಟ್ರಯಲ್ ಹೋದಾಗ ಹೇಳಿದಂಥ ವಿಷಯಗಳು ನಿಜ ಆಗಿರಬೇಕು. ಅದನ್ನು ಲೂಕನು ಮೊದಲನೇದಾಗಿ ಹೇಳ್ತಾ ಇದ್ದಾನೆ. ಯೇಸು ಮಾಡಿದ್ದನ್ನು ಆತನು ಏನು ಮಾಡಿದ್ನು? ಉಪದೇಶ ಮಾಡಿದ್ನು. ಅದಕ್ಕೆ 1ರಿಂದ ನೀವು 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೀವು ನೋಡೋದಾದರೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಏನು ಮಾಡಿದ್ದಂತೆ? ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ಏನು ಮಾಡಿದ್ದಂತೆ? ತೋರಿಸಿಕೊಂಡನು. ಅಲ್ಲಿ ನೀವು ನೋಡೋದಾದರೆ ಯೇಸು ಸ್ವಾಮಿ ಬಗ್ಗೆ ಆತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಬಾಧೆಪಟ್ಟನು, ಸತ್ತ ಮೇಲೆ ತನ್ನನ್ನು ಏನು ಮಾಡಿದ್ದಂತೆ? ಆತನು ಜೀವಂತನೆಂದು ಅಪೊಸ್ತಲರುಗಳಿಗೆ ಏನು ಮಾಡಿದ್ದಂತೆ? ಆತನು ತೋರಿಸಿಕೊಂಡು. ನೀವು ನೋಡೋದಾದರೆ ಯೇಸು ಸ್ವಾಮಿ ಸತ್ತ ಎದ್ಮೇಲೆ ಹೇಗೆ ತೋರಿಸ್ಕೊಂಡ? ಮರಿಯಳಿಗೆ ಬೈಬಲ್ ವಾಕ್ಯ ಹೇಳುತ್ತೆ, ತೋಟಗಾರನ ಹಾಗೆ ಏನು ಮಾಡ್ದ? ಯೇಸು ಸ್ವಾಮಿ ಕಾಣಿಸ್ಕೊಂಡ. ಸತ್ತು ಎದ್ದಂಥ ಯೇಸು ಸ್ವಾಮಿ ಯಾವುದೇ ಬಿಲ್ಡಪ್ ಇರುವಂತಹ ರಾಜನ ಥರ ಕಾಣಿಸ್ಕೊಳ್ಳಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯೇಸು ತೋಟಗಾರನ ಹಾಗೆ ಕಾಣಿಸ್ಕೊಂಡ. ಆತನು ಬಡವರುಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ದೇವರು. ಅದಕ್ಕೆ ಬೇಸ್ಡ್ ಆನ್ ಯಾವುದೇ ಆಸ್ತಿ ಪಾಸ್ತಿ ವಸ್ತುಗಳ ಆಧಾರದ ಮೇಲೆ ನಾವೇನಾದರೂ ಮನುಷ್ಯರುಗಳನ್ನ ಆಳಿದ್ರೆ ದೇವರಿಗೆ ಸಹಿಸ್ಲಿಕ್ಕಾಗಲ್ಲ. ಯಾಕೆ ಸಹಿಸ್ಲಿಕ್ಕಾಗಲ್ಲ ಅಂದರೆ, ಗಮನ ಇಟ್ಟು ಕೇಳ್ರಿ, ದೇವರು ಪುನರುತ್ಥಾನ ಹೊಂದಂಥ ದೇವರು ಹೇಗೆ ಕಾಣಿಸ್ಕೊಂಡ? ಪಕ್ಕದಲ್ಲಿರೋರಿಗೆ ಹೇಳಿ, ಹೆಂಗೆ ಕಾಣಿಸ್ಕೊಂಡ? ತೋಟಗಾರನ. ಸೊ ಯೇಸು ಸ್ವಾಮಿನೇ ತೋಟಗಾರನಾದರೆ ಪಕ್ಕದಲ್ಲಿರೋ ಕೇಳಿ, ನಿಮ್ಗೆ ಯಾಕೆ ಇಷ್ಟು ಬಿಲ್ಡಪ್ಪು ಅಲ್ವಾ? ತೋಟಗಾರನಾಗ ಆತನ ಕಾಣಿಸ್ಕೊಂಡ. ಮತ್ತು ಸತ್ತು ಎದ್ದ ಯೇಸು ಸ್ವಾಮಿ, ಸತ್ತು ಎದ್ದು ಪೇತ್ರರುಗಳು ಸಮುದ್ರ ತೀರದಲ್ಲಿ ಬಂದಾಗ ಯೇಸು ಸ್ವಾಮಿ ಏನು ಮಾಡಿಟ್ಟಿದ್ರು? ಫಿಶ್ ಫ್ರೈ ಮಾಡಿಟ್ಟಿದ್ರು. ಹಾಗಿದ್ರೆ ಯೇಸು ಸ್ವಾಮಿ ಹೆಂಗೆ ಕಾಣಿಸ್ಕೊಂಡ? ಅಡುಗೆ ಭಟ್ಟ, ಕುಕ್ಕು. ಪುನರುತ್ಥಾನ ಹೊಂದಂಥ ಯೇಸು ಸ್ವಾಮಿ. ಅದಕ್ಕೆ ಜಗತ್ತಿನಲ್ಲಿರುವಂಥ ಎಲ್ಲ ಸ್ತ್ರೀಯರುಗಳಿಗಿಂತ ದ ಗ್ರೇಟೆಸ್ಟ್ ಶೆಫ್ ಯಾರಂದರೆ ಯೇಸು ಸ್ವಾಮಿ. ಆತನ ಅಡುಗೆ ಮಾಡಿದಾಗ ಯಾರು ಅಡುಗೆ ಮಾಡೋಕ್ಕೆ ಆಗಲ್ಲ. ಈಗ ಆದರೆ ಆತನಿಗಾಗಿ ಅಡುಗೆ ಮಾಡಲಿಕ್ಕೆ ಜನರಿಲ್ಲ, ಅದು ಪರಿಸ್ಥಿತಿ ಇವತ್ತು. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಅಡುಗೆ ಭಟ್ಟನಾಗಿ ಆತನು ಕಾಣಿಸ್ಕೊಂಡು, ತೋಟಗಾರನ ಹಾಗೆ ಕಾಣಿಸ್ಕೊಂಡು. ಅದಕ್ಕೆ ಆ ಪದ ನೀವು ನೋಡೋದಾದರೆ 3ನೇ ವಾಕ್ಯದಲ್ಲಿ, ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ. ಆ ಪದ ಏನು? ಆ ಪ್ರಮಾಣ ಅಂದ್ರೆ ಅರ್ಥ ಏನು? ಆ್ಯಂಗಲ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ನು? ಕಾಣಿಸ್ಕೊಂಡು. ಎಷ್ಟು ದಿವಸ ಕಾಣಿಸ್ಕೊಂಡು? 40 ದಿವಸ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಯನ್ನು ಏನು ಮಾಡ್ತಾ ಇದ್ನು? ಹೇಳುತ್ತಿದ್ನು. 1ರಿಂದ 3 ವಾಕ್ಯದಲ್ಲಿ ನಾವು ಏನು ನೋಡ್ತೇವೆ? 1ರಿಂದ 3 ವಾಕ್ಯದಲ್ಲಿ ಆತನು ತಾನು ಎದ್ದವನೆಂದು ಏನು ಮಾಡಿದ್ನು? ತೋರಿಸಿದ್ನು. ಮೇಲಕ್ಕೆ ಹೋಗುವುದಕ್ಕೆ ಮುಂಚೆ ಯೇಸು ಸ್ವಾಮಿ ತಾನು ಎದ್ದವನೆಂದು ಏನು ಮಾಡಿದ್ನು? ಪ್ರೂವ್ ಮಾಡಿ ತೋರಿಸಿದ್ನು. ನೀವು ಯೇಸು ಸ್ವಾಮಿ ತೋರಿಸಿದ್ದಕ್ಕೆ ಗುರುತೇನು? ಇದೇ ಲೂಕ ತನ್ನ ಪುಸ್ತಕವನ್ನು ಬರೆಯುವಾಗ 24ನೇ ಅಧ್ಯಾಯಕ್ಕೆ ಬನ್ನಿರಿ. ಲೂಕ 24ರಲ್ಲಿ ಲೂಕನು ಹೇಳ್ತಾನೆ, ಯೇಸು ಸ್ವಾಮಿ 24ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಅವರು ಈ ಸಂಗತಿಯನ್ನು ಕುರಿತು ಮಾತಾಡ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೇನಂತ ಹೇಳಿದ್ನು? ಮನಃಶಾಂತಿ ಆಗಲಿ ಎಂದು ಹೇಳಿದ್ನು. ಆದರೆ ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಏನಂತ ನೆನೆಸಿದ್ರಂತೆ? ಭೂತವೆಂತ ನೆನೆಸಿದ್ರು. ಯೇಸು ಸ್ವಾಮಿ ಸತ್ತು ಎದ್ದು ಬಂದು ನಿಂತಾಗ ಜನರು ನೆನೆಸಿದ್ದೇನಂತ? ಹಾಗಿದ್ರೆ ಯೇಸು ಸ್ವಾಮಿ ಕಾಣಿಸ್ಕೊಂಡಿದ್ದಂಗೆ ಭೂತ ಥರ. ಪ್ರಾಕ್ಟಿಕಲಾಗಿ ಹೇಳೋದಾದರೆ ತೋಟಗಾರ, ಮತ್ತೇನು ಅಡುಗೆ ಭಟ್ಟ ಕಾಣಿಸ್ಕೊಂಡು. ನೋಡಿ, ಈ ದೇವರ ಹೆಸರನ್ನು ಹೇಳೋಕ್ಕೆ ಯೋಚನೆ ಮಾಡ್ತಿದ್ದೀರಾ? ದೇವ್ರ ಭೂತನ ಅಲ್ಲ, ಆದರೆ ಕಾಣಿಸ್ಕೊಂಡಿದ್ದಂಗೆ ಏನಂದರೆ, ಯಾಕಂದರೆ ಅವ್ರು ನೋಡಿದಂಥ ಶರೀರದ ರೀತಿಯಲ್ಲ ಯೇಸು ಸ್ವಾಮಿ ಅಲ್ಲಿ ಬಂದಿದ್ದು. ದಿಢೀರಂತ ಭೂತದ ಥರ ಕಾಣಿಸ್ಕೊಂಡ. ಅಂದರೆ ಆತನು ಶರೀರಧಾರಿಯಾಗಿ ಬಂದು ನಿಂತಿದ್ದು ಅವ್ರಿಗೆ ಭಯ ಆಗೋಯ್ತು. ಆತನು ಅವರಿಗೆ, ಯಾಕೆ ಕಳವಳಗೊಳ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನ ಹುಟ್ಟೋದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ಏನು ಮಾಡಿರಿ? ಮುಟ್ಟು ನೋಡ್ರಿ.
ಮತ್ತೆ 41ನೇ ವಾಕ್ಯದಲ್ಲಿ ಅವ್ರು ಎಕ್ಸೈಟ್ ಆಗಿಬಿಟ್ಟು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಏನು ಮಾಡಿದ್ರಂತೆ, ಆಶ್ಚರ್ಯ ಪಡುತ್ತಿರಲಾಗಿ ಆತನು ಏನು ಮಾಡಿದ್ನು, ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಏನು ಮಾಡಿದ್ನು, ಅದನ್ನು ಏನು ಮಾಡಿದ್ನು, ಅವರ ಮುಂದೆ ತಿನ್ನು. ಯೇಸು ಸ್ವಾಮಿ ಆತನು ಕನ್ವಿನ್ಸ್ ಮಾಡಿ ಪ್ರೂವ್ ಮಾಡಿದಂಥ ದೇವರು. ಇವತ್ತು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ನಮಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಬೇರೆ ಏನೋ ಉತ್ತರಗಳನ್ನ ಹೇಳ್ತಾ ಇರ್ತೀವಿ. ಆದರೆ ಯೇಸು ಸ್ವಾಮಿ ಆಗಲ್ಲ, ಕನ್ವಿನ್ಸ್ ಮಾಡ್ದ. ನಾನು ಎದ್ದಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಏನು ಗೊತ್ತಪ್ಪ, ನೀನು ಆ ಮೀನು ಕೊಡು, ನಾನು ನಿಮ್ಮ ಮುಂದೆ ಏನು ಮಾಡ್ತೀನಿ, ತಿಂತೀನಿ. ಯಾಕಂದರೆ ಅವರು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸಾಯೋವರೆಗೂ ನೋಡಿದರು. ಯೇಸು ಸ್ವಾಮಿ ಸತ್ತು ಎದ್ದನು ಅನ್ನೋದನ್ನು ಅವರಿಗೆ ಪ್ರೂವ್ ಮಾಡಿ ತೋರಿಸಿದ್ನು. ಮಾರ್ಕನು ಬರೆದ ಸುವಾರ್ತೆ ಹಿಂದಕ್ಕೆ ನೀವು ಬಂದರೆ ಅದೇ 16ನೇ ಅಧ್ಯಾಯದಲ್ಲೂ ಯೇಸು ಸ್ವಾಮಿ ಅವರಿಗೆ ಕಾಣಿಸ್ಕೊಂಡು 16-12ನೇ ವಾಕ್ಯದಲ್ಲಿ, ಇದಾದ ಮೇಲೆ ಶಿಷ್ಯರಲ್ಲಿ ಇಬ್ಬರು ಒಂದು ಹಳ್ಳಿಗೆ ನಡ್ಕೊಂಡು ಹೋಗ್ತಿದ್ದಾಗ ಆತನು ಅವರಿಗೆ ಹೆಂಗೆ ಕಾಣಿಸ್ಕೊಂಡಂತೆ, ರೂಪಾಂತರದಿಂದ ಕಾಣಿಸ್ಕೊಂಡು. ಅವರು ಹೋಗಿ ಉಳಿದವರಿಗೆ ತಿಳಿಸಿದರು, ಆದರೆ ಅವರನ್ನು ಏನು ಮಾಡಲಿಲ್ಲ, ಅವರು ನಂಬಲಿಲ್ಲ. ಹೋಗಿ ಒಬ್ಬರು ತಿಳಿಸಿದ್ರು, ಜೊತೆಗಿದ್ದವ್ರು ತಿಳಿಸಿದ್ರು. ಅವರೆಲ್ಲ ದೆವ್ವಗಳು ಓಡಿಸಿದಾಗ ನೋಡಿದ್ದಂಥ ಜನರು, ಆವಾಗ ನಂಬದಂಥ ಜನರು ಈಗ ಯೇಸು ಸ್ವಾಮಿ ಎದ್ದಿದ್ದಾನೆ ಅಂತ ಹೇಳಿದಾಗ ಅವ್ರಿಗೇನು ಮಾಡಲಿಲ್ಲ, ನಂಬಿಕೆ ಬರಲಿಲ್ಲ. ಆಗ ಯೇಸು ಸ್ವಾಮಿ 14ನೇ ವಾಕ್ಯ ಹೇಳುತ್ತೆ, 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವ್ರಿಗೆ ಕಾಣಿಸ್ಕೊಂಡು ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರ ನಂಬಲಿಲ್ಲವಾದ ಕಾರಣ ಏನು ಮಾಡಿದ್ನು, ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಏನು ಮಾಡಿದ್ನು, ಗದರಿಸಿದನು. ಯೇಸು ಸ್ವಾಮಿ ರೆಬ್ಯೂಕ್ ಮಾಡ್ತಾನೆ. ಯೇಸು ಸ್ವಾಮಿಗೆ ಯಾವುದೆಲ್ಲ ಪಾಪ ಅಂತ ನಾವು ನೆನೆಸ್ತೇವೋ ಅದಕ್ಕಿಂತಲೂ ಒಂದು ದೊಡ್ಡ ಪಾಪ ಇದೆ. ಅದೇನು ಗೊತ್ತಾ, ಅಪನಂಬಿಕೆ. ಯಾವಾಗೆಲ್ಲ ನಾವು ಅಪನಂಬಿಕೆಯಿಂದ ದೇವರು ಇದನ್ನು ಮಾಡಲಿಕ್ಕಾಗತ್ತಾ, ದೇವರು ಇದನ್ನು ಮಾಡ್ತಾನ ಅನ್ನೋ ರೀತಿಯಲ್ಲೆಲ್ಲ ನಾವು ಆತನನ್ನು ದೃಷ್ಟಿಸಿ ನೋಡುವಾಗ ನಿಮಗೇನು ಬರುತ್ತೆ, ಕೋಪ ಬಂತು. ಜಗತ್ತಿನಲ್ಲೇ ನಾನು ನೋಡಿದ್ದೀನಿ, ಸಂಬಂಧಗಳಲ್ಲಿ ಅತಿ ಹೆಚ್ಚು ನಮಗೆ ಬೇಸರ ಹುಟ್ಟಿಸೋದು ಯಾವುದು ಗೊತ್ತಾ, ನಂಬಿಕೆ. 14 ವರ್ಷ ಆಗಿದೆ ನಾನು ಮದುವೆ ಆಗಿ. ನೀವು ಕೇಳಿ ನೋಡ್ರಿ, ನಮ್ಮಿಬ್ಬರಲ್ಲಿ ಪ್ರತಿ ಸಾರಿ ಏನಾದರೂ ಹೆಚ್ಚು ಬೇಜಾರಾಗೋದು ಯಾವಾಗ ಗೊತ್ತಾ, ನೀವು ನನ್ನನ್ನು ನಂಬಲ್ವೇನ್ರಿ ಅಂತಾಳೆ. ನಾನು ಹಾಗೆ ಹೇಳ್ತೀನಿ, ನಾನು ಹೇಳಿದ್ನ ನೀನು ಅದು ನಂಬಿಕೆ ಅನ್ನೋದು ಅಷ್ಟು ಬೆಳೆಯುತ್ತೆ, ಅದಕ್ಕೆ ಅಷ್ಟು ಬೆಲೆ ಇದೆ. ನಂಬದೇ ಇದ್ದಾಗ ನಮಗೆ ನೋವಾಗುತ್ತೆ. ಯೇಸು ಸ್ವಾಮಿ ಅವತ್ತು ಹೇಳ್ತಾ ಇದ್ದಾನೆ, ನನ್ನನ್ನು ನೀವು ಯಾಕೆ ನಂಬಲಿಲ್ಲ. ಅವರ ಕಾಠಿಣ್ಯತೆಗೆ ಯೇಸು ಸ್ವಾಮಿ ಅವರನ್ನು ಏನು ಮಾಡಿದ್ನು, ಗದರಿಸಿದ್ನು. ಇವತ್ತು ಕೂಡ ದೇವರು ನಮ್ಮನ್ನು ಗದರಲಿಕ್ಕೆ ಕಾರಣ ಏನಂದರೆ, ನಮ್ಮ ಜೀವಿತಗಳಲ್ಲಿ ದೇವರು ಎದ್ದಿದ್ದಾನೆ ಅನ್ನೋದನ್ನು ನಾವು ಚರ್ಚಿಗೆ ಬರ್ತೀವಿ, ಹೋಗ್ತೀವಿ, ಆದರೆ ಬಹಳಷ್ಟು ಮಂದಿ ನಂಬಲ್ಲ. ನಾನು ನಿಮಗೊಬ್ಬ ವ್ಯಕ್ತಿಯನ್ನು ತೋರಿಸ್ತೀನಿ. ಆ ವ್ಯಕ್ತಿಯ ಹೆಸರು ಲೀ ಸ್ಟ್ರಾಬೆಲ್ ಎಂಬುದಾಗಿ. ನೀವು ಬೇಕಿದ್ರೆ ಗೂಗಲ್ನಲ್ಲಿ ಅವ್ರನ್ನ ಹೊಡೆದು ನೋಡ್ರಿ, ಅವರ ಹೆಸರನ್ನು. ಲೀ ಸ್ಟ್ರಾಬೆಲ್ ಯಾರು? ಅವನ ಹೆಂಡತಿ ಸುವಾರ್ತೆಯನ್ನು ಹೇಳಿದಾಗ ನಂಬಲಿಲ್ಲ ಲೀ ಸ್ಟ್ರಾಬೆಲ್. ಟೈಮ್ಸ್ ಮ್ಯಾಗಝಿನ್ನಲ್ಲಿ ನ್ಯೂಯಾರ್ಕ್ನ ಒಬ್ಬ ಫೇಮಸ್ ಜರ್ನಲಿಸ್ಟ್, ಪತ್ರಕರ್ತ, ದೇವರಿಲ್ಲ ಅಂತ ಹೇಳಿದಂಥ ಒಬ್ಬ ಏತಿಸ್ಟ್. ಅವನು ದೇವರನ್ನು ನಂಬದೇ ಇರುವಂಥ ನಾಸ್ತಿಕ. ಆದರೆ ಕಡೆಯದಾಗಿ ಒಂದು ದಿವಸ ಅವನಿಗೆ ಪ್ರಶ್ನೆ ಉಟ್ಕೊಂಡು ಅವನು ಹೇಳ್ತಾನೆ, ದೇವರು ನಿಜವಾದ ದೇವರಾಗಿದ್ದರೆ ನನಗೆ ಪ್ರೂವ್ ಬೇಕು ಅಂತ ಹೇಳಿ ಆ ಪ್ರೂಫ್ನ ಹುಡುಕೊಂಡು ತಿರುಗಿದವನು ಲೀ ಸ್ಟ್ರಾಬೆಲ್. ಆದರೆ ನಿಮಗೆ ಗೊತ್ತಾ, ಅವನು ಪ್ರೂಫ್ನ ಹುಡುಕಿ ತಿರುಗಿದಾಗ ಕಡೆಯದಾಗಿ ಅವನಿಗೊಂದು ಪ್ರೂಫ್ ಸಿಗುತ್ತೆ. ಅದೇನು ಗೊತ್ತಾ, 500 ಜನರಿಗೆ ಯೇಸು ಸ್ವಾಮಿ ಏನು ಮಾಡಿದ್ದಂತೆ, ಸತ್ತು ಎದ್ದ ಮೇಲೆ ಏನು ಮಾಡಿದ್ನು, ಕಾಣಿಸಿಕೊಂಡು. ಎಲ್ಲಿದೆ ಆ ವಾಕ್ಯ? 1 ಕೊರಿಂಥ 15ನೇ ಅಧ್ಯಾಯದಲ್ಲಿದೆ. 1 ಕೊರಿಂಥ 15ನೇ ಅಧ್ಯಾಯಕ್ಕೆ ನೀವು ಬನ್ನಿರಿ. ಅದಕ್ಕೆ ನಾವು ಈ ಸುವಾರ್ತೆಯನ್ನು ನಾವು ವಾರ ಕೇಳ್ತಿದ್ದೇವೆ. ಆದರೆ ನಿಜವಾಗಲೂ ನಾವು ಆರಾಧಿಸುವಾಗ, ನಾವು ಆಲಯಕ್ಕೆ ಬರುವಾಗ ನಮಗೆ ಈ ನಂಬಿಕೆ ಕಡಿಮೆ ಆಗಿದೆ ಅನೇಕ ಸಾರಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಪೌಲನು ಅದನ್ನೇ ಹೇಳಿದ್ದು. 2ನೇ ವಾಕ್ಯದ ಬಿ ಭಾಗದಲ್ಲಿ ಹೇಳ್ತಾನೆ, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದನೋ ನೀವು ಅದನ್ನು ಏನು ಮಾಡಿರಿ, ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮತ್ತು ನಿಮ್ಮ ನಂಬಿಕೆ ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೇನಾಗುತ್ತೆ, ರಕ್ಷಣೆ ಆಗುತ್ತೆ. ನೀವು ಚರ್ಚಿಗೆ ಬಂದು ಹೋಗೋದ್ರಿಂದ ನೀವು ರಕ್ಷಣೆ ಹೊಂದಲ್ಲ. ಈ ಸುವಾರ್ತೆಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಇದರಲ್ಲಿ ಹೇಳಿದಂಥ ವಿಷಯಗಳು, ಪಾಪದ ಕ್ಷಮೆ, ಪಾಪ ಮಾಡಿ ಕ್ಷಮೆ ಹೊಂದಲಿಲ್ಲ ಅಂದರೆ ನ್ಯಾಯ ತೀರ್ಪಿನ ದಂಡನೆ ಇದೆ ಅನ್ನೋದನ್ನು ಹೋಲ್ಡ್ ಮಾಡಬೇಕು. ನೀವು ಟ್ರೂತ್ನ, ನಾವು ಯಾವುದೇ ಪಂಗಡದಲ್ಲಿ ಹುಟ್ಟು ಬಂದಿರ್ಬೋದು, ಈ ಟ್ರೂತ್ನ ನಾವೇನಾದರೂ ಹೋಲ್ಡ್ ಮಾಡಲಿಲ್ಲ ಅಂದರೆ ನಾವು ರಕ್ಷಣೆ ಹೊಂದಲ್ಲ.
ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸ್ಕೊಟ್ಟೆ. 3ನೇ ವಾಕ್ಯದಲ್ಲಿ ಹೇಳ್ತಾನೆ ನೋಡ್ರಿ, ಅದು ನಾನು ಸಹ ಕಲ್ತ್ಕೊಂಡದ್ದು. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಯಾವಾಗ ಎದ್ನಂತೆ? 3ನೇ ದಿನದಲ್ಲಿ ಎದ್ನು. 5ನೇ ವಾಕ್ಯದಲ್ಲಿ ಕೇಫ ಅಂದರೆ ಪೇತ್ರನಿಗೂ ಕಾಣಿಸ್ಕೊಂಡ, ಅಪೊಸ್ತಲರಿಗೆ ಕಾಣಿಸ್ಕೊಂಡ. ಮತ್ತೆ ಹೇಳ್ತಾನೆ 6ನೇ ವಾಕ್ಯದಲ್ಲಿ, ತರುವಾಯ ಒಂದೇ ಸಮಯದಲ್ಲಿ ಒನ್ ಟೈಮಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರಿಗೆ ಕಾಣಿಸ್ಕೊಂಡ. ಲೀ ಸ್ಟ್ರಾಬೆಲ್ ಅವತ್ತು ಯೇಸು ಸ್ವಾಮಿ ದೇವರಲ್ಲ ಅಂತ ಹೇಳ್ದ, ಆದರೆ ಅವನು ಯೇಸು ಸ್ವಾಮಿ ಸತ್ತು ಎದ್ದಿರೋದು ಅದೊಂದು ಭ್ರಮೆ, ಇಟ್ಸ್ ಎನ್ ಹ್ಯಾಲುಸಿನೇಷನ್ ಅಂತ ಅಂದ. ಆದರೆ ಅವನ ಹ್ಯಾಲುಸಿನೇಷನ್ ಅದೊಂದು ಭ್ರಮೆ ಅಂತ ಹೇಳಿದ ತಕ್ಷಣ ಅವನಿಗೆ ಒಂದು ಕನ್ವಿನ್ಸ್ ಆದಂಥ ಆನ್ಸರ್ ಏನು ಗೊತ್ತಾ? ಅವನ ಪುಸ್ತಕದಲ್ಲಿ ಹೇಳಿದ್ದು, 500 ಜನರಿಗೆ ಒಂದೇ ಸಾರಿ ಭ್ರಮೆ ಹೇಗೆ ಉಟ್ಕೊಳ್ಳುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ಒಬ್ಬ ವ್ಯಕ್ತಿಗೆ ಮನೇಲಿ ಉಟ್ಕೊಂಡ್ರೆ ಇನ್ನೊಬ್ಬನಿಗೆ ಕಾಡಿನಲ್ಲಿ ಉಟ್ಕೋಬೇಕು, ಇನ್ನೊಬ್ಬನಿಗೆ ತೋಟದಲ್ಲಿ ಉಟ್ಕೋಬೇಕು. 500 ಜನರಿಗೂ ಒಂದೇ ಸಾರಿ ಹೇಗೆ ಭ್ರಮೆ ಆಗಲಿಕ್ಕೆ ಸಾಧ್ಯ? ಅದಕ್ಕೆ ಲೀ ಸ್ಟ್ರಾಬೆಲ್ ತನ್ನ ಸ್ಟಡಿಗಳನ್ನು, ರಿಸರ್ಚ್ಗಳನ್ನು ಎಲ್ಲ ಮುಗಿಸುವಾಗ ಅವನ ರೂಮ್ನಲ್ಲಿ ಮೊಣಕಾಲೂರಿ ಹೇಳ್ದ. ಅವನ ರಿಸರ್ಚ್ ಆಧಾರದ ಮೇಲೆ ಒಂದು ತಿಳ್ಕೊಂಡ, ಏಸು ಕ್ರಿಸ್ತನು ನಿಜವಾದ ದೇವರು. ಅದಕ್ಕೆ ಅದ್ರ ಬಗ್ಗೆ ಹೇಳಿದ್ದ, ಏಥಿಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಹೂ ಸ್ಟಡಿಡ್ ದ ಬೈಬಲ್ ಟು ಡಿಸ್ಪ್ರೂವ್, ಈ ಸತ್ಯವೇದ ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೋದವನು ಈ ಸತ್ಯವೇದದ ದೇವರು ನಿಜ ಅಂತ ನಂಬಿಟ್ಟ. ಇವತ್ತು ಅವನ ಪುಸ್ತಕಗಳು ಮಿಲಿಯನ್ ಗಟ್ಟಲೆ ಸೇಲ್ಸ್. ಕೇಸ್ ಫಾರ್ ಕ್ರೈಸ್ಟ್, ಕ್ರೇಸ್ಟ್ ಫಾರ್ ಕ್ರಾಸ್, ಅವುಗಳೆಲ್ಲ ಕೇಸ್ ಅಂತ ಒಬ್ಬ ಜರ್ನಲಿಸ್ಟ್, ಒಬ್ಬ ನ್ಯಾಯಾಧೀಶನ ಥರ ಇವತ್ತು ಜಗತ್ತಿಗೆ ಎಲ್ಲ ಕಡೆ ಪ್ರೂವ್ ಮಾಡಿ ಹೇಳುವಂಥ ಕ್ಲಾಸ್ಗಳನ್ನ ತಗೊಳ್ಳೋದೇನೆಂದರೆ, ಸತ್ಯವೇದ ನೀವು ಹೇಳ್ತಿದ್ದೀರಲ್ಲ, ಜಗತ್ತಿನ ಎಲ್ಲ ಸಮಾಜದ ಪುಸ್ತಕಗಳು ಹೇಗೆ ಪ್ರೂವ್ ಇದೆಯೋ ಅದೇ ರೀತಿ ಪ್ರೂವ್ ಆಗಿರುವಂತಹ ಪುಸ್ತಕ. ಒಂದು ಸರಿ ಒಂದು ಕಾಲೇಜ್ ಹುಡುಗನ ಹತ್ರ ನನ್ನ ಹತ್ರ ಮಾತಾಡುವಾಗ ಒಬ್ಬ ಬಂದು ಕೇಳ್ದ, ಅಂಕಲ್ ಅಣ್ಣ ನೀವು ಹೇಗೆ ಹೇಳ್ತೀರಾ, ಹೌ ಕ್ಯಾನ್ ಯು ಸೇ ದಟ್ ಜೀಸಸ್ ಇಸ್ ಅ ಗಾಡ್? ನಾನು ಅವನ್ನ ಕೇಳಿದೆ, ಅರಿಸ್ಟಾಟಲ್ ಇದ್ದ ಅಂತ ನಂಬ್ತೀಯನಪ್ಪ ಅಂದೆ. ಹೌದು ಅಂಕಲ್, ನಿನಗೆ ಗೊತ್ತಾ ಅರಿಸ್ಟಾಟಲ್ ಸತ್ತು ಅವನ ಬಗ್ಗೆ ಬರೆದಿರುವಂಥ ಸುರುಳಿಗಳು ಎಷ್ಟು ಸಿಕ್ಕಿದೆ? ಮಕ್ಕಳುಗಳು ಓದ್ತಿದ್ದೀರ ಸೋಷಿಯಲಲ್ಲಿ. ಅರಿಸ್ಟಾಟಲ್ ಯಾರೋ ಒಬ್ಬ ಫಿಲಾಸಫರ್. ಸಮಾಜದಲ್ಲಿ ಅವನ ಹೆಸರಿದ್ದರೆ ನೀವು ಅದನ್ನು ಓದ್ತೀರಾ. ಆದರೆ ನಿಮಗೆ ಗೊತ್ತಾ, ಅವನ ಬಗ್ಗೆ ಇರುವಂಥ ಸುರುಳಿಯ ದಾಖಲೆ ಬರೀ 500. ಭೂಮಿ ಅಗದಾಗ ಸಿಕ್ಕಿದ್ದು ಅವನು ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ 500 ಸುರುಳಿಗಳು ಸಿಕ್ಕಿದೆ. ಸೀಸರ್ ಅನ್ನುವಂಥ ಒಬ್ಬ ರಾಜ ಇದ್ದ. ಎಷ್ಟು ಜನಕ್ಕೆ ಗೊತ್ತು? ಕೆಲವ್ರಿಗೆ ಮಕ್ಕಳುಗಳಿಗೆ ಮಾತ್ರ ಗೊತ್ತಿದೆ. ಸೀಸರ್ ಅಂದರೆ ಒಬ್ಬ ರಾಜ. ಇವತ್ತು ಅವನ ಹೆಸರನ್ನು ನಾಯಿಗಳಿಗಿಡ್ತಾರೆ. ಆದರೆ ಅವನೇ ಪೀಟರ್, ಪೇತ್ರ, ಯೋಹಾನ ಅವ್ರುಗಳನ್ನೆಲ್ಲ ಶಿಲುಬೆಗೆ ಸಾಯಿಸಲಿಕ್ಕೆ ಅವತ್ತಿನ ಕಾಲದಲ್ಲಿ ಹೊಡೆದು ಸಾಯಿಸಲಿಕ್ಕೆ ಬಂದಂಥ ವ್ಯಕ್ತಿ ಆ ರಾಜ. ಆದರೆ ಅವನು ಇದ್ದಿದ್ದಕ್ಕೆ ಪ್ರೂಫ್ ಏನು? 75 ಸುರುಳಿಗಳು ಸಿಕ್ಕಿದೆ ಭೂಮಿಯೊಳಗಡೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ನೀವು ಪ್ರತಿ ದಿವಸ ಓದಲಿಕ್ಕಾಗದೆ, ಬೇಸತ್ತು ರಾತ್ರಿ ಮಲಗುವಾಗಲೂ ಓದಲಿಕ್ಕಾಗದೆ, ಬೇಜಾರಾಗಿ ಕಷ್ಟ ಬಂದಾಗ ತೆಗೆದಿಡ್ತೀರಲ್ಲ, ಈ ಪುಸ್ತಕಕ್ಕೆ ದೇವರು ಜಗತ್ತಿನಲ್ಲಿಟ್ಟಂಥ ಪ್ರೂಫ್ 6,000 ಸುರುಳಿಗಳು ಭೂಮಿಯಲ್ಲಿ ಸಿಕ್ಕಿರೋದು. ನೋಡ್ರಿ, ಅದನ್ನ ಹೇಳಿದ್ರು ನಿಮ್ಗೆ ಯೋಚನೆ ಬರ್ತಾ ಇದೆ. ಇದು ಪ್ರೂಫ್ ಇದೆ ಅಂತಲೇ ನೀವು ನಂಬ್ತಾ ಇಲ್ಲ. ಇಂತಹ ಪ್ರೂಫ್ ಇರುವಂತಹ ಪುಸ್ತಕ ಇವತ್ತು ನಾವು ನೀವು ಏನು ಮಾಡಿದ್ದೇವೆ? ನಂಬ್ತಾ ಇದ್ದೇವೆ. ಆ ಒಂದು ಜೀವಂತನು ಅನ್ನೋದನ್ನು ಯೇಸು ಸ್ವಾಮಿ ತೋರಿಸಿದ್ದರಿಂದನೇ ಇವತ್ತು ನಾವು ನೀವು ಇವತ್ತು ಆಲಯದಲ್ಲಿ ಬಂದು ಕುಳಿತಿರೋದು. ಪುನರುತ್ಥಾನ ಒಂದು ವೇಳೆ ಇಲ್ಲ ಅಂದರೆ ಆದಿ ಸಭೆಯಲ್ಲಿ ಪವಿತ್ರಾತ್ಮನ ಶಕ್ತಿ ಚಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪವಿತ್ರಾತ್ಮನ ಶಕ್ತಿ ಚಲನೆ ಇಲ್ಲ ಅಂದಿದ್ರೆ ಇವತ್ತು ನೀವು ನಾವು ರಕ್ಷಣೆನೇ ಹೊಂದಿರಲಿಲ್ಲ, ಪಾಪಗಳಿಂದ ಬಿಡುಗಡೆನೂ ಹೊಂದಿರಲಿಲ್ಲ, ನಾವಿಲ್ಲಿ ಸಭೆಯೊಳಗಡೆ ಬಂದು ಏನು ಮಾಡ್ತಾ ಇರಲಿಲ್ಲ? ಆರಾಧಿಸ್ತಾ ಇರಲಿಲ್ಲ. ಹಾಗಿದ್ರೆ ರೆಸರೆಕ್ಷನ್, ಯೇಸುವಿನ ಪುನರುತ್ಥಾನ ಬಹಳ 100% ನಾವು ನಂಬಬೇಕು. ನಾನು ಯಾವಾಗಲೂ ಇದನ್ನು ಹೇಳ್ತೀನಿ. ಕಳೆದ ವಾರನೂ ಆ ಚರ್ಚ್ನಲ್ಲಿ ಹೇಳಿದೆ, ನಾನು ಪ್ರಸಂಗ ಮಾಡುವುದಕ್ಕಿಂತಲೂ ಯೇಸು ಇಲ್ಲಿರೋದು ಜೀವಂತ. ನೀವು ಹೇಳ್ತಿದ್ದೀರಲ್ಲ, ಪಾಸ್ಟರ್ ಇದ್ದಾರಾ ಚರ್ಚಲ್ಲಿ? ಇದ್ದಾರೆ. ಏನೇ ಅಂತ ಹೇಳ್ತೀರಾ? ನೋಡ್ರಿ ಅಲ್ಲಿ ಕಾಣ್ತಾ ಇದ್ದಾರೆ ಬಿಳಿ ಶರ್ಟ್ ಹಾಕೊಂಡು. ನಿಮಗೆ ಆತನು ಕಾಣ್ತಾ ಇಲ್ಲ ಅಷ್ಟೇ, ಆತನು ಇವತ್ತು ಇಲ್ಲಿದ್ದಾನೆ ಅನ್ನೋದು ನಾನು ಇಲ್ಲಿರೋದಕ್ಕಿಂತಲೂ 100% ಪ್ರೂಫ್ ಅನ್ನೋದನ್ನ ನೀವು ನಂಬಬೇಕು. ಯಾಕಂದರೆ 2-3 ಆತನ ಹೆಸರಿನಲ್ಲಿ ಸೇರಿ ಬರುವಾಗ ನಮಗೆ ಆತನು ಸಿಕ್ಕೇ ಸಿಗ್ತಾನೆ. ಹಾಗಿದ್ರೆ ಇವತ್ತು ನಾವು ನೀವು ಯೇಸು ಕ್ರಿಸ್ತನ ನಂಬ್ತಿದ್ದೀವ? ಆ ಯೇಸು ಕ್ರಿಸ್ತನು ಸತ್ತು ಎದ್ದಂಥ ಆತ್ಮನ ಶಕ್ತಿಯನ್ನು ನಾವು ನಂಬ್ತಿದ್ದೀವ? ಕೆಲವು ಸಾರಿ ಪಾಪಗಳನ್ನು ನಾವು ಗೆಲ್ಲಿಕ್ಕಾಗದೇ ಇದ್ದಾಗ, ಕಳೆದ ವಾರದಲ್ಲಿ 2 ವಾರದ ಹಿಂದೆ ನಾನು ಒಂದು ವಾಕ್ಯ ಭಾಗನ ಕಂಠಪಾಠ ಮಾಡ್ತಾಯಿದ್ದೀನಿ.
ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೀವು ನೋಡೋದಾದರೆ ಅಲ್ಲಿ ವಾಕ್ಯ ಹೇಳುತ್ತೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಪರಿಶುದ್ಧ ಆತ್ಮನು ಎಬ್ಬಿಸಿದರೆ, ಅದೇ ಕ್ರಿಸ್ತ ಯೇಸುವಿನ ಆತ್ಮ ನಿಮ್ಮೊಳಗೆ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಏನು ಮಾಡ್ತಾನಂತೆ? ಬದುಕಿಸ್ತಾನೆ. ಅದು ನೀವು ಸತ್ತ 2 ಸೆಕೆಂಡ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದರೆ ನಿಮಗೆ ಆ ಶರೀರ ಇರಲ್ಲ. ಯಾಕಂದರೆ ಆ ನಿತ್ಯತೆಯ ಅರಿವಿಗೆ ದೇವರು ನಮ್ಮನ್ನು ನಿಮ್ಮನ್ನು ಏನು ಮಾಡಿದ್ದಾನೆ? ಕರೆದಿದ್ದಾನೆ. ನೆನ್ನೆ ನನ್ನ ಅಕ್ಕನ ಮಗಳು ಬಂದಿದ್ಲು ನನ್ನ ಹತ್ರ ಮಾತಾಡಲಿಕ್ಕೆ. ಅವಳಿಗೊಂದು 35-40 ಸಾವಿರ ರೂಪಾಯಿ ಸಂಬಳ ಇರ್ಬೋದು. ಅವಳ ಹತ್ರ ನಾನು ಯಾವತ್ತೂ ಕಾಸು ಕೇಳಿಲ್ಲ. ಅವಳು MBA ಸ್ಟೂಡೆಂಟ್. ನಾನು ಅವಳಿಗೆ ಹೇಳ್ತಾ ಇದ್ದೆ, ಪಾಪು ನಿನಗೆ ಗೊತ್ತಾ ಮಾಮ ಯಾಕೆ ಹಿಂಗೆ ಬದುಕ್ತಿದ್ದೀನಿ ಅಂತ? ನಾನು ನಂಬ್ತಾ ಇರುವಂಥ ಈ ದೇವರು ಜೀವಂತ ದೇವರು. ಆತನಿಗೋಸ್ಕರ ನಾನು ಬದುಕೋದ್ರಿಂದ ಅದಿಲ್ಲ, ಅಜ್ಜಿಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅನ್ನೋ ಯಾವುದೇ ಇದು ನನಗೆ ಬಂದಿಲ್ಲ ಇದುವರೆಗೂ. ಪಾಪು ಅವಳನ್ನು ನಾನು ಪಾಪು ಅಂತ ಪ್ರೀತಿಯಿಂದ ಕರೆದ್ರು. ಅವಳು ಹೇಳಿದೆ, ನಿನ್ನ ಸಂಬಳ, ನೀನು ಝೂಡಿಯೋಗೆ ಹೋಗುವಂಥ ವಾರದ ಶಾಪಿಂಗ್ ಯಾವುದು ನಿನಗೆ ಸಂತೋಷ ಕೊಡಲ್ಲ ಪಾಪು. ನೀವುಗಳು ಯಂಗ್ ಪೀಪಲ್ಗಳು ಇವತ್ತು ಪಾನ್ಗಳಲ್ಲಿ, ಇಚ್ಛೆಗಳಲ್ಲಿ, IPL ಮ್ಯಾಚ್ಗಳಲ್ಲಿ, ಯಾವುದೆಲ್ಲ ಎಂಟರ್ಟೈನ್ಮೆಂಟ್ಗಳಲ್ಲಿ ನಿಮಗೆ ಸುಖ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಬಿಕಾಸ್ ಅದು ಸತ್ತಂಥ ಸಂಗತಿಗಳು. ಅದಕ್ಕೆ ಅವುಗಳು ನೀವು ಮಾಡಿದ್ಮೇಲೆ ಮತ್ತೆ ಸತ್ತವ್ರ ಥರ ಗಿಲ್ಟು, ಡಿಪ್ರೆಷನ್ಗಳು, ಜಾಂಬಿ ಅನ್ನುವಂಥ ಹೊಸ ಡ್ರಗ್ ಬಂದಿದೆ. ಒಬ್ಬ ಹಿಂಗೆ ನಿಂತಿದ್ದಾನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಇವತ್ತಂಥ ಡ್ರಗ್ಸ್ಗಳು ನಿಮ್ಮ ಮನೆ ಬಾಗಿಲುಗಳ ಹತ್ರ ಬಂದಿದೆ. ನಿಮ್ಮ ಹುಡುಗರುಗಳು ಯಾವಾಗ ಅವುಗಳು ಸಿಕ್ಕಾಕೊಳ್ತಾರೋ ನಮಗೂ ನಿಮಗೂ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಮಿನಿಟ್. ಇಲ್ಲಿ ಭಾಳ ಭಕ್ತಿವಂತರಾಗಿ ಹಾಡಾಡುವಂಥ ಈ ಮಕ್ಕಳುಗಳು ನಿಮಗೆ ಗೊತ್ತಾ? ಒಂದನ್ನು ಹೇಳ್ತೀನಿ ಕೇಳ್ರಿ. ನೀವುಗಳು ನೆಕ್ಸ್ಟ್ ಟೈಮ್ ಕಾಲೇಜ್ಗೆ ಹೋದರೆ ಇಲ್ಲಿಂದ ಏಸರುಗತ್ತೆ ಕುದುರೆಗಳ ಥರ ಓಡ್ತೀರಾ. ಬಿಕಾಸ್ ಇಲ್ಲಿ ಮನೇಲಿ TV ಇರಲಿಲ್ಲ, ಎಂಜಾಯ್ ಮಾಡೋಕ್ಕೇನು ಸಿಗಲಿಲ್ಲ. ಹೊರಗಡೆ ನೀವು ಹೋಗಿದ ತಕ್ಷಣ ಅಲ್ಲಿ ನೀವು ಏಸು ಯಾರೋ ನನ್ನ ಪ್ರೂವ್ ಮಾಡಬೇಕು. ಕಾಲೇಜ್ಗಳಿಗೆ ಹೋದಾಗ ಇದು ಈಸಿ ಪ್ಲೇಸ್. ಇಲ್ಲಿ ಭಾಳ ಮುಗ್ಧವಾಗಿ ವಾರ ವಾಕ್ಯಗಳನ್ನ ಕಂಠಪಾಠ ಮಾಡಿದ್ರಿ. ಬಟ್ ವೆನ್ ಯು ಗೋ ಟು ಫೇಸ್ ದ ವರ್ಲ್ಡ್, ಅಲ್ಲಿ ಡ್ರಗ್ ಅಡಿಕ್ಟ್ಸ್ಗಳಿದ್ದಾರೆ. ಅಲ್ಲಿ ಫೇಸ್ ಮಾಡುವಂಥ ಹುಡುಗಿಯರುಗಳು, ಸೆಕ್ಶುವಲ್ಗಳ ಪಾಪಗಳಲ್ಲಿ ಲೆಸ್ಬಿಯನ್ಗಳು ಇವತ್ತು ಬೆಂಗಳೂರಲ್ಲಿ ಬಂದಿದ್ದಾರೆ. ಹುಡುಗಿಯರುಗಳು ಲಿವಿಂಗ್ ಟುಗೆದರ್ ಇದೆ. ಹುಡುಗರುಗಳು ಹ್ಯಾಂಗ್ ಅಪ್ ಮಾಡ್ಕೊಂಡು ಒಬ್ಬೊಬ್ಬ ಹುಡುಗರುಗಳ ಜೊತೆ ತಿರುಗುವಂಥ ಲಿವಿಂಗ್ ಕಪಲ್ಗಳಾಗಿದ್ದಾರೆ. ನನ್ನ ಮೈಸೂರಿನಲ್ಲಿ ನಾನಿದ್ದಂಥ ಮನೆ ಎದುರುಗಡೆ ಒಂದೇ ಮನೆಯಲ್ಲಿ ಎಷ್ಟು ಜನ ಹುಡುಗಿರು ಹೋಗಿ ಬರೋರು ಗೊತ್ತಾ? ರಾತ್ರಿ ಆಗಲು ನೋಡೋವಾಗೆಲ್ಲ ನನಗೆ ಸಂಕಟ ಆಗೋದು. ನಮ್ಮ ಮಕ್ಕಳುಗಳು ಸೇಫಾ ಗೊತ್ತಿಲ್ಲ. ಆದರೆ ಈ ಜೀವಂತ ವಾಕ್ಯ ಮಾತ್ರನೇ ನನ್ನನ್ನು ಉಳಿಸ್ಲಿಕ್ಕೆ ಅಂಥ ಸ್ಥಳಗಳಲ್ಲಿ ಸಾಧ್ಯ. ಯು ವಿಲ್ ಬಿ ಪ್ರೊಟೆಕ್ಟೆಡ್. ನಾನು ನೆನ್ನೆ ಪಾಪುಗೆ ನನ್ನ ಅಕ್ಕನ ಮಗಳಿಗೆ ಹೇಳಿದೆ, ನಿನಗೆ ಗೊತ್ತಿಲ್ಲ ಸುಜಿ ಮಾಮ ಈ ಬುಕ್ ಏನಾದರೂ ನಂಬಿಲ್ಲ ಅಂದಿದ್ರೆ ಅಂಥ ಯೂತ್ಸ್ಗಳಿಗಿಂತಲೂ ಹದಗೆಟ್ಟಾದಂಥ ಪಾಪಿಯಾಗಿ ಬಿಡದಿಲಿ ಹುಡುಗರುಗಳ ಜೊತೆ ತಿರುಗಿ ಡ್ರಗ್ಸ್ ತೊಗೊಂಡು ಸುತ್ತಿದ್ನೇನೋ. ಯಾಕಂದರೆ ಸಣ್ಣ ವಯಸ್ಸಲ್ಲೇ ನಮ್ಮಮ್ಮನ ಮಾತು ಕೇಳದೇ ಇದ್ದವನು ನಾನು. ಯಾರೂ ನನ್ನ ಅಡಗಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆ ಜೀವಂತ ದೇವರು ನನ್ನ ಲೈಫ್ನಲ್ಲಿ ಬಂದಿದ್ದಕ್ಕಿಂತ ನನಗೆ ಯಾವ ಪ್ರೂಫು ಬೇಕಾಗಿಲ್ಲ. ಇವತ್ತು ಆತನು ಬಂದಿದ್ದಕ್ಕೆ ನಾನು ಬದಲಾಯಿಸಿರೋದು. ಆತನು ಜೀವಂತವಾಗಿರೋದ್ರಿಂದಲೇ ಇವತ್ತು ಈ ವಾಕ್ಯ ನಾನು ಹೇಳ್ತಾ ಇರೋದು. ಹಾಗಿದ್ರೆ ಜೀವಂತವಾಗಲಿಕ್ಕೆ ಪ್ರೂಫ್ ಹೊರಗಡೆ ಬೇಕಾಗಿಲ್ಲ. ನಿಮ್ಮೊಳಗೆ ವಾಸ ಮಾಡುವ ಪವಿತ್ರ ಆತ್ಮನೇ ಅದಕ್ಕೆ ಸಾಕ್ಷಿ. ಮತ್ತು ನೀವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಹೇಗೆ ಸಾಧ್ಯ ಆಗ್ತಿದೆ? ಅದು ಆತನ ಆತ್ಮನು ನಿಮ್ಮೊಳಗೆ ವಾಸ ಮಾಡೋದ್ರಿಂದ. ಅದಕ್ಕೆ ನೀವು ನೋಡೋದಾದರೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ವಾಕ್ಯ ಗಮನಿಸ್ರಿ, ಅಲ್ಲಿ 3 ಪದ ಇದೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನು ಹೇಳುತ್ತೆ? ಆ ಪದಗಳನ್ನು ನೀವು ನೋಡಿದ್ರೆ ಅಲ್ಲೊಂದು 3 ಪದಗಳನ್ನು ನಾವು ನೋಡ್ತಾ ಇದ್ದೀವಿ. ಆತನು ಅವರಿಗೆ ಅನೇಕ ಪ್ರಮಾಣಗಳಿಂದ ಏನು ಮಾಡಿದ್ನು? ಅಪೊಸ್ತಲರಿಗೆ ತೋರಿಸಿಕೊಂಡನು. ಈ ಅಪಿಯರ್ಡ್. ಯಾಕೆ ತೋರಿಸ್ಕೊಂಡ? ಅವತ್ತಿನ ಗ್ರೀಕ್ ಜನರುಗಳಿಗೆ ಆ ಪದ ಬೇಕಾಗಿತ್ತು. ಅವರು ಪ್ರತ್ಯಕ್ಷವಾಗುವಂತಹ ದೇವತೆಗಳನ್ನು ಮಾತ್ರ ನಂಬಿದಂಥ ಜನರು. ಅವರಿಗೆ ದೇವತೆಗಳು ಪ್ರತ್ಯಕ್ಷ ಆಗಿದ್ರನ್ನು ಅವ್ರು ಕೇಳ್ತಾ ಇದ್ರು. ಅದಕ್ಕೆ ಇವ್ರು ಹೇಳ್ದಂಗೆ ನಂಬಲಿಲ್ಲ. ಅದಕ್ಕೆ ಅವರು ಆವಾಗ ಲೂಕನು ಅದೇ ಪದನ ಅವ್ರಿಗೆ ಹೇಳ್ತಾ ಇದ್ದೇನೆ, ಈ ಅಪಿಯರ್ಡ್, ಕಾಣಿಸ್ಕೊಂಡ, ನಮಗೆ ರೊಟ್ಟಿ ಕೊಟ್ಟು ತಿನ್ನಿಸ್ದ, ನಮಗೆ ಆತನು ಅಪಿಯರ್ ಆದ. 2ನೇ ಪದ 40 ದಿವಸಗಳ ತನಕ ಅವ್ರಿಗೆ ಏನು ಮಾಡಿದಂತೆ? ಕಾಣಿಸಿಕೊಳ್ಳುತ್ತಾ ಇದ್ದ. 3ನೇ ಪದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ನು. ತೋರಿಸಿಕೊಂಡನು, ಕಾಣಿಸಿಕೊಳ್ಳುತ್ತಾ ಇದ್ದನು, ಸಂಗತಿಗಳನ್ನು ಏನು ಮಾಡ್ತಾ ಇದ್ನು? ಹೇಳ್ತಾ ಇದ್ನು. ನೋಡಿ, 3.5 ವರ್ಷ ಅವರು ಕಲಿಸಿದ್ದಲ್ಲದೆ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಸತ್ತು ಎದ್ದ ಮೇಲೆ ಕೂಡ 40 ದಿವಸ ಮತ್ತೆ ದೇವರ ರಾಜ್ಯದ ವಿಷಯವನ್ನು ಏನು ಮಾಡ್ತಾ ಇದ್ದಾನೆ?
ಪೇಷನ್ಸ್ ಆಗಿ ಏನು ಮಾಡ್ತಾ ಇದ್ದಾನೆ, ಕಲಿಸ್ತಾ ಇದ್ದಾನೆ. ಕೆಲವು ಸಾರಿ ತುಂಬ ಹೆವಿಯಾಗಿ ಪ್ರಸಂಗಗಳನ್ನ ಸಿದ್ಧ ಮಾಡಿ ನಾನು ನಿಮಗೆ ಕೊಟ್ಬಿಟ್ರೆ, ನಾನು ಒಂದೊಂದು ಸರಿ ನಾನು ಹೇಳ್ತೀನಿ ಮುಂದಿನ ವಾರ ಬೇರೆ ಯಾರನ್ನಾದರೂ ಕಳಿಸೋಣ. ತುಂಬ ಜಾಸ್ತಿ ಕಲಿಸ್ಬಿಡ್ತಾ ಇರೋದ್ರಿಂದ ನಮ್ಮ ಜನರುಗಳಿಗೆ ಕೆಲವು ಅರ್ಥ ಆಗ್ತಿಲ್ವೇನೋ. ಆದರೆ ನನ್ನನ್ನೇ ಯಾವಾಗಲೂ ನೋಡ್ಬಿಡ್ತಾರಲ್ಲ, ಪಾಪ ಅವ್ರಿಗೆ ಎಷ್ಟು ಬೇಸರ ಇರುತ್ತೋ. ಇದನ್ನೆಲ್ಲ ನಾನು ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಒಬ್ಬೇ ಪ್ರಸಂಗಿನ ನೋಡುವಾಗ ಬೋರಿಂಗ್ ಆಗುತ್ತೆ. ಯೇಸು ಸ್ವಾಮಿ ನಾನು ಯೋಚನೆ ಮಾಡಿದೆ, 3.5 ವರ್ಷ ಕಲಿಸಿದ್ದಲ್ದೆ ತಿರ್ಗಾ 40 ದಿವಸ ಟ್ಯೂಷನ್ನು. ಯೇಸು ಸ್ವಾಮಿಗೆ ಎಷ್ಟು ತಾಳ್ಮೆ ಇರಬೇಕು. ಯಾಕಂದರೆ ಆ 3.5 ವರ್ಷದಲ್ಲೂ ನಮ್ಮದೇ ಇರೋ ಕ್ಯಾಂಡಿಡೇಟ್ಗಳ ಜೊತೆಗಿದ್ದರು. ಅವರಿಗೆ ಆ ರೀತಿಯೂ ತಾನು ಪ್ರೂವ್ ಮಾಡಿ ಏನು ಮಾಡಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು. ಆದರೆ ಯೋಹಾನ ಅವನ ಅಧ್ಯಾಯ ಮುಗಿಸೋವಾಗ ಮೇಲೆ ನೋಡಿದ್ರೆ 21-25 ಹೇಳ್ತಾನೆ, ಇದಲ್ಲದೆ ಏಸು ಮಾಡಿದ್ದು, ಮೇಲೆ ಪೇಜ್ನಲ್ಲೇ ಅದೇ ಪೇಜ್ ಮೇಲೆ ನೋಡ್ರಿ 25ನೇ ವಾಕ್ಯ, ಏಸು ಮಾಡಿದ್ದು ಇನ್ನೂ ಬಹಳ ಇದೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯೋದಾದರೆ ಏನು ಸಾಲಲ್ವಂತೆ, ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಏನು ಮಾಡಲ್ಲ, ಇಡಿಸೋದೇ ಇಲ್ಲ. ವಾವ್ ನಿಮಗೆ ಗೊತ್ತಾ, ನಾನು ರಕ್ಷಣೆ ಹೊಂದಿದಂಥ ದಿನದಲ್ಲಿ ಒಂದು ಕರಪತ್ರ ಯಾರೋ ಒಬ್ಬರು ಬರೆದಿದ್ರು. ಆ ಕರಪತ್ರದ ಹೆಸರು ಸರಿಸಾಟಿ ಇಲ್ಲದ ನಾಮ. ಎಂಥ ಕರಪತ್ರ, ನಾನು ಹುಡುಕ್ದೆ ನೆನ್ನೆ ಎಲ್ಲ ಮನೇಲಿ ಸಿಗಲಿಲ್ಲ ಅದು. ಆ ಕರಪತ್ರದಲ್ಲಿ ಒಂದು ಮಾತು ಹೀಗಿದೆ, ಆತನಾದರೂ ಶಾಲೆಗೆ ಹೋಗಲೇ ಇಲ್ಲ, ಆತನ ಕುರಿತಾಗಿ ಶಾಲೆಗಳಲ್ಲಿ ಇವತ್ತು ಪದವೀಧರರುಗಳಾದಂಥ ಸಂಖ್ಯೆಗಳಿಗೆ ಲೆಕ್ಕವೇ ಇಲ್ಲ. ಆತನಾದರೂ ಒಂದು ಪುಸ್ತಕವನ್ನು ಬರೆಯಲೇ ಇಲ್ಲ, ಆದರೆ ಆತನ ಕುರಿತಾದಂಥ ಪುಸ್ತಕಗಳಿಗೆ ಲೆಕ್ಕವೇ ಇಲ್ಲ. ಜಗತ್ತಿನಲ್ಲೇ ಆತನ ಕುರಿತು ಬರೆದಂತಹ ಅತಿ ಅದ್ಭುತವಾದಂಥ ಪುಸ್ತಕ ಮತ್ತು ಇವತ್ತಿಗೂ ಜಗತ್ತಿನಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಪುಸ್ತಕ ಯಾವುದು? ಬೈಬಲ್. ನಿಮಗೆ ಗೊತ್ತಿದೆಯಾ? ಅದು ಅತಿ ಹೆಚ್ಚು ಸೇಲ್ ಆಗುವಂಥ ಒಂದು ಪುಸ್ತಕ. ನಾವು ಬೇಸರವಾಗಿ ಓದಲಿಕ್ಕಾಗದೆ ಮಧ್ಯಾಹ್ನದೊತ್ತು ಲೈಬ್ರರಿಯಲ್ಲಿ, ನನಗೀಗಲೂ ನೆನಪಿದೆ, ನಿದ್ದೆ ಬರಬೇಕು ಅಂದರೆ ಬೈಬಲ್ ಕಾಲೇಜ್ನಲ್ಲಿ ನಾನು ಬೈಬಲ್ ಹಿಡ್ಕೊಂಡು ಕೂತ್ಕೊಬಿಡ್ತಿದ್ದೆ. ಯಾಕಂದರೆ ನನಗೆ ಇದು ಓದ್ತಾ ಇದ್ದರೆ ಚೆನ್ನಾಗಿ ನಿದ್ದೆ ಬಂದ್ಬಿಡೋದು. ಆದರೆ ದಿನಗಳಾದಮೇಲೆ ಈಗ ನನಗೆ ಅರಿವು ಬರ್ತಾ ಇದೆ, ಈ ಪುಸ್ತಕ ಓದಲಿಕ್ಕೆ ನಿದ್ದೆ ಮಾಡದೆ ನಾನು ಕುಳಿತುಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದ. ಯಾಕಂದರೆ ಈ ಪುಸ್ತಕ ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಿದರು. ಯಾಕಂದರೆ ಇದರಲ್ಲಿರುವಂಥ ಆಥರ್, ಬರಹಗಾರ ಜೀವಂತ. ಅದಕ್ಕೆ ಆ ಜೀವಂತನಾದ ದೇವರನ್ನು ತಿಳಿದು ನೀವೇನಾದರೂ ಓದಿದ್ರೆ ನಿಮಗೆ ಈ ಪುಸ್ತಕ ಬೋರಿಂಗ್ ಬುಕ್ ಆಗಲ್ಲ, ಇದು ಜೀವವಾಗಿ ಮಾತಾಡ್ತಾ ಇರುತ್ತೆ. ನನಗೀಗಲೂ ನೆನಪಿದೆ, ಒಂದು ದಿವಸ ನಮ್ಮ ಅಮ್ಮನ ಪರ್ಸ್ನಲ್ಲಿ ದುಡ್ಡು ಕದ್ದಿದ್ದೆ ಹುಡುಗನಾಗಿ. ಅವತ್ತಾನೇ ರಕ್ಷಣೆ ಹೊಂದಿದ್ದೆ. ಬಂದು ಬೈಬಲ್ ತೆಗೆದೆ, ತಾಯಿ ತಂದೆಯ ಹಣವನ್ನು ಕದಿಯುವವನು ಅಂತ ಬಂತು. ಮುಚ್ಚಿಟ್ಬಿಟ್ಟೆ. ಅಯ್ಯಯ್ಯೋ, ಈ ಬುಕ್ ಏನಪ್ಪ ನನಗೆ ಮಾತಾಡುತ್ತೆ. ಅದಕ್ಕೆ ಇದೊಂದು ಪುಸ್ತಕ ನಿಮ್ಗೆ ಅರಿವಿದೆಯೋ ಇಲ್ವೋ, ನೀವು ಬೇರೆ ಪುಸ್ತಕಗಳನ್ನ ಓದ್ತೀರಾ, ಈ ಪುಸ್ತಕ ನಿಮ್ಮನ್ನು ಓದುತ್ತೆ. ಅದಕ್ಕೆ ನೀವು ತಪ್ಪು ಮಾಡಿದರೆ ಇದನ್ನು ಎಸ್ಕೇಪ್ ಆಗೋಕ್ಕಾಗೋದೇ ಇಲ್ಲ. ಭಾನುವಾರ ನೀವು ಬರೋವಾಗ ಕರೆಕ್ಟಾಗಿ ಇಲ್ಲಿಂದ ನೇರವಾಗಿ ಬುಲೆಟ್ಗಳು ಹೊಡೆಯುತ್ತೆ ನಿಮಗೆ. ಪಾಸ್ಟ್ರಿಂದ ಅಲ್ಲ, ಈ ಪುಸ್ತಕದ ಒಳಗಡೆ ಇರುವಂಥ ಬುಲೆಟ್ ಅಂತ ಬುಲೆಟ್. ಆದರೆ ಆ ಜೀವಂತ ಪುಸ್ತಕದಿಂದಲೇ ಆತನು ಜೀವಂತನೆಂಬುದಾಗಿ ತೋರಿಸಿಕೊಂಡನು. ಇವತ್ತು ನಾನು ನಿಮ್ಮ ಹತ್ರ ಭಾರದಿಂದ ಒಂದು ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ಎದ್ದವನೆಂಬುದಾಗಿ ನಾವು ತೋರಿಸ್ತಿದ್ದೀವ? ಕೆಲವು ಸಾರಿ ನಮ್ಮ ಲೈಫ್ಗಳಲ್ಲಿ ಬಹಳಷ್ಟು ಪ್ರೆಷರ್ಗಳಿದೆ. ಹಾಗಾಗಿ ಯೇಸು ಸ್ವಾಮಿಯನ್ನು ದೇವರು ಅಂತ ನಾವು ನಂಬಲಿಕ್ಕೆ ಆಗ್ತಾಯಿಲ್ಲ. ನಿಮಗೆ ನಾನು ಬರೆದಿರುವಂಥ 2ನೇ ಪುಸ್ತಕ ಮೋಡದ ಸಾಲುಗಳಲ್ಲಿ ಲೂಥರ್ ಅವನ ಹೆಂಡತಿ ನಡೆದಂಥ ಒಂದು ಘಟನೆ ಇದೆ. ಒಂದು ಕಷ್ಟದ ಸ್ಥಿತಿಯಲ್ಲಿ ಮಾರ್ಟಿನ್ ಲೂಥರ್ ಬಹಳ ಭಾರ ಹೊತ್ತು ಬಹಳಷ್ಟು ಹೋರಾಟ ಎದುರಿಸ್ತಿದ್ದ. ಹಾಗಿದ್ದರೂ ಸಾಮಾನ್ಯವಾಗಿ ನಗ್ತಾ ಹಸನ್ಮುಖಿ ಆಗಿರಲಿಕ್ಕೆ ಟ್ರೈ ಮಾಡ್ತಾ ಇದ್ದಂಥ ಲೂಥರ್, ಅವನ ಮನಸ್ಥಿತಿ ಖಿನ್ನತೆಗೆ, ಚಿಂತೆಗೆ ಒಳಗಾಗಿತ್ತು. ಅವನ ಹೆಂಡತಿ ಕ್ಯಾಥರಿನ್ ಇದನ್ನು ಬಹಳ ದಿವಸ ಸಹಿಸ್ಕೊಂಡ್ಳು. ಒಂದಿನ ಆಕೆ ಕಪ್ಪನೆಯ ಬಟ್ಟೆಯನ್ನು ವಸ್ತ್ರವನ್ನು ಧರಿಸಿ ಮಾರ್ಟಿನ್ ಲೂಥರ್ ಬಾಗಿಲಲ್ಲಿ ಎದುರಾದಲಂತೆ. ಮಾರ್ಟಿನ್ ಲೂಥರ್ ಬಾಗಿಲಲ್ಲಿ ಎದುರಾದಂಥ ಹೆಂಡತಿ ಕಪ್ಪು ಬಟ್ಟೆ ಹಾಕಿರೋದನ್ನು ನೋಡಿ ಪ್ರೊಫೆಸರ್ ಲೂಥರ್ ಯಾರು ತೀರಿ ಹೋದರು ಅಂತ ಕೇಳಿದ್ನು. ಅದಕ್ಕೆ ಕ್ಯಾಥರಿನ್ ಹೇಳಿದ್ಲು, ದೇವರು, ಗಾಡ್ ಈಸ್ ಡೆಡ್ ಅಂದ್ಬಿಟ್ಲು. ಯಾರು ಸತ್ತೋದ? ದೇವರು ಸತ್ತೋದ್ನ. ಯು ಆರ್ ಎ ಫೂಲ್, ನೀನೊಬ್ಬ ಮೂರ್ಖಳು ಅಂದಂತೆ. ಯಾರು? ಲೂಥರ್. ಯಾಕೆ ಈ ಮೂರ್ಖತನ? ಅದಕ್ಕೆ ಕ್ಯಾಥರಿನ್ ಹೇಳಿದಂಥ ಲೈಫ್ ಲಾಂಗ್ ಆನ್ಸರ್, ಅವರು ಸತ್ತಿರಬಹುದು, ಅದಕ್ಕೆ ಲೂಥರ್ ಡಿಪ್ರೆಸ್ ಆಗಿ ಕುಳಿತಿದ್ದಾನೆ ಅಂತ.
ಡಾಕ್ಟರ್ ಲೂಥರ್ ಯಾಕೆ ಖಿನ್ನತೆಯಿಂದ ಬೇಸತ್ತು ಕುಳಿತಿದ್ದಾನೆ ಅಂದರೆ ಮೋಸ್ಟ್ಲಿ ದೇವರೇನಾಗಿರ್ಬೋದು, ಸತ್ತೋಗಿರ್ಬೋದು. ಯಾಕೆಂದರೆ ದೇವರು ಬದುಕಿದ್ದನು ಅನ್ನೋದನ್ನು ಪ್ರಸಂಗ ಮಾಡಿದಂಥ ಮಾರ್ಟಿನ್ ಲೂಥರ್ ಕೆಲವು ವಾರಗಳು ಡಿಪ್ರೆಸ್ ಆದಾಗ ನಿಜವಾಗಲೂ ಅವನಿಗೆ ಒಂದು ಅರಿವು ಬೇಕಾಗಿತ್ತು. ತನ್ನ ಹೆಂಡತಿ ಹಾಕಿದಂಥ ಟಾರ್ಚ್ ಬೆಳಕು ಅವತ್ತು ಅವನಿಗೆ ಅರಿವು ಬಂತು. ಓ, ದೇವರು ಎದ್ದಿದ್ದಾನೆ, ಹಾಗಾಗಿ ನಾನು ಯಾಕೆ ಡಿಪ್ರೆಷನಲ್ಲಿ ಕುಳಿತುಕೊಬೇಕು ಅಂತ ಮಾರನೇ ದಿವಸ ಮತ್ತೆ ಸಂತೋಷವಾಗಿ ಕಾರ್ಯಗಳನ್ನ ಮಾಡಲಿಕ್ಕೆ ಆರಂಭಿಸಿದ್ರು. ಇವತ್ತು ನೀವು ಯೇಸು ಎದ್ದವನು ಅಂತ ನಂಬಿದ್ದೇವೆ, ಆದರೆ ನಾವು ಎದ್ದವನು ಅಂತ ಜನರಿಗೆ ತೋರಿಸ್ತಿದ್ದೀವಾ? ಕೆಲವು ಸಾರಿ ನಾವು ನಮ್ಮ ಸಂಗತಿಗಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ನೋಡಿದ್ರೆ ಬೇರೆಯವ್ರಿಗೂ ನಮಗೂ ಏನಿಲ್ಲ, ವ್ಯತ್ಯಾಸನೇ ಇಲ್ಲ. ನಾನು ಕೂಡ ಒಂದೊಂದು ಸರಿ ನನಗೆ ಹಿಂಗೆ ಅನಿಸುತ್ತೆ, ಯಾಕಾದರೂ ಈ ಹೆಂಡ್ತಿ, ಮಕ್ಕಳು, ಅಪ್ಪ ಅಮ್ಮ, ಚರ್ಚು, ನಿಮಗೆಲ್ಲ ಎರಡೆರಡು ಫೀಲ್ಡ್ ಇದ್ದರೆ ನನಗೆ ಸುಮಾರು ಫೀಲ್ಡ್ಗಳಿದ್ದಾವೆ. ಒಂದೊಂದು ಸರಿ ನನಗೆ ಇಷ್ಟು ಇದೆಲ್ಲ ಬೇಕಾ, ಬೇಜಾರಾಗುತ್ತೆ ನನಗೂ. ಯಥಾರ್ಥವಾಗಿ ಹೇಳೋದಾದರೆ ಈ ವಾರದಲ್ಲೂ ನನಗೆ ಗುರುವಾರ ಬೇಜಾರಾಯಿತು, ಬೇರೆ ಏನೋ ಅನ್ಕೋಲ್ಲ. ಇಷ್ಟೆಲ್ಲ ಪ್ರೆಷರ್ಗಳನ್ನ ಈ ಲೈಫ್ ಹ್ಯಾಂಡ್ಲ್ ಮಾಡ್ಕೊಂಡು ಬದುಕಬೇಕಾ? ನಿಮ್ಗೆ ಹಂಗೆ ಅನಿಸಿದೆಯೋ ಇಲ್ವೋ? ನನಗೆ ಅನೇಕ ಸಾರಿ ಅನಿಸಿದೆ. ಆದರೆ ಈ ಪುಸ್ತಕದೊಂದಿಗೆ ನಾನು ಮತ್ತೆ ಹೋಗಿ ಕುಳಿತುಕೊಳ್ಳುವಾಗ ಲೈಫ್ನಲ್ಲಿ ಆತನು ಎದ್ದಿರೋದ್ರಿಂದ ನಾನು ನನ್ನ ಮಕ್ಕಳುಗಳ ಜವಾಬ್ದಾರಿಗಳನ್ನು ಪೂರೈಸಬೇಕು. ನನಗೆ ಕೊಟ್ಟಿರುವಂಥ ಸೇವೆಯನ್ನು ನಾನು ಮಾಡಬೇಕು. ಅದು ಮನುಷ್ಯರು ಮೆಚ್ಚಿದ್ರು ಮೆಚ್ಚದೇ ಇದ್ದರು, ಕಾಣದ ಕಷ್ಟಗಳಿದ್ದರು, ಒತ್ತಡಗಳಿದ್ದರು, ಪ್ರೆಷರ್ಗಳಿದ್ದರು, ನಾನು ಒಬ್ಬನಾಗಲ್ಲ, ಜೀವಂತನಾಗಿ ಎದ್ದಂಥ ದೇವರಿರೋದ್ರಿಂದ ಮತ್ತೆ ನಾನು ವಾಕ್ಯಕ್ಕೆ ಮತ್ತೆ ಆಸಕ್ತಿಯಿಂದ ನಾನು ಕುಳಿತುಕೊಂಡು ಸ್ಟಡಿ ಮಾಡಬೇಕು. ನನಗೂ ಈ ಬಿಸಿಲಿಗೆ ಮೇಲಿನ ರೂಮ್ನಲ್ಲಿ ಸ್ಟಡಿ ಮಾಡೋಕ್ಕಾಗಲಿಲ್ಲ, ಬೇಸರ ಆಗುತ್ತೆ, ಬೇಸಿಗೆ ಸೆಕೆ, ಆದರೂ ಮಾಡಬೇಕು. ಯಾಕಂದರೆ ಆತನು ಜೀವಂತನಾಗಿ ಎದ್ದಿದ್ದಾನೆ. ಅದಕ್ಕೆ ನಿಮ್ಮ ಮಕ್ಕಳುಗಳು, ಕುಟುಂಬದ ಯಾವುದೇ ಪ್ರೆಷರ್ಗಳಿದ್ರು ನೀವು ತೋರಿಸ್ಬೇಕಾಗಿರೋದು ಯೇಸು ಸ್ವಾಮಿಯನ್ನು ಸತ್ತವನಾಗಲ್ಲ, ಎದ್ದು ಬದುಕಿದ್ದಾನೆ. ಹಾಗಾಗಿ ನಾನು ಲೈಫ್ನ ಫೇಸ್ ಮಾಡ್ತೇನೆ. ಅವತ್ತು ಆ ಸೋಲುಗಳನ್ನು ಗೆದ್ದಿದ್ರೆ ನಾನು ಇವತ್ತು ಗೆಲ್ತೀನಿ. ಇನ್ನು ಮುಂದೆನೂ ನನ್ನ ಲೈಫ್ಗಳನ್ನ ನಾನು ಓವರ್ಕಮ್ ಮಾಡ್ತೀನಿ. ಯಾಕಂದರೆ ನಾನು ಆರಾಧಿಸುವ ದೇವರು ಎದ್ದವನು ಅನ್ನೋದನ್ನ ತೋರಿಸ್ಬೇಕು. ಮತ್ತು ಆ ಪುನರುತ್ಥಾನದ ಶಕ್ತಿ ಸಾಧಾರಣವಾದದ್ದಲ್ಲ. ಕೆಲವು ಸಾರಿ ಸತ್ತು ಎದ್ದಂಥ ದೇವರ ಶಕ್ತಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ನಿಮಗೂ ನನಗೂ ಆ ಬೇಕಾಗಿರುವಂಥ ಶಕ್ತಿ ಬಗ್ಗೆ ಪೌಲನು ಹೇಳ್ದ. ಆದರೆ ಇವತ್ತು ಭಾಳ ಜನಗೆ ಸತ್ತು ಎದ್ದಂಥ ಯೇಸು ಸ್ವಾಮಿಯಲ್ಲಿರೋ ಈ ಶಕ್ತಿ ಬಗ್ಗೆ ಅರಿವೇ ಇಲ್ಲ. ಕೊಲೊಸ್ಸೆ ಪತ್ರಿಕೆ ನೋಡ್ರಿ, 1:11 ವಾಕ್ಯ ಹೇಳುತ್ತೆ. ಕೊಲೊಸ್ಸೆ 1:11, ಆತನ ಮಹಿಮಾ ಶಕ್ತಿಯ ಪ್ರಕಾರ ಏನು ಮಾಡಬೇಕಂತೆ? ಪರಿಪೂರ್ಣವಾಗಿ ಬಲ ಹೊಂದಿ. ಯಾವ ಮಹಿಮಾ ಶಕ್ತಿ ಅದು? ಇಟ್ಸ್ ಎ ಪವರ್ ಆಫ್ ರಿಸರೆಕ್ಷನ್. ಪುನರುತ್ಥಾನದ ಶಕ್ತಿ ಇದ್ದರೆ ಬರೀ ಸತ್ತೆದ್ದು ಹೆಣಗಳನ್ನ ಓಡಿಸೋದಲ್ಲ. ಗಮನ ಇಟ್ಟು ಕೇಳ್ರಿ, ನಿಮ್ಮನ್ನ ಸಾಯಿಸೋ ಥರ ನಿಮ್ಮ ಮನೆಗಳ ಸಮಸ್ಯೆ ಬರುತ್ತೆ ನೋಡ್ರಿ, ಅದನ್ನು ಸಹಿಸ್ಕೊಳ್ಳಿಕ್ಕೆ ಬೇಕಾಗಿರೋ ಶಕ್ತಿ ಕೊಡುತ್ತೆ. ಯಾವುದು? ಪುನರುತ್ಥಾನದ ಶಕ್ತಿ. ಆ ಮಹಿಮಾ ಶಕ್ತಿಯ ಪ್ರಕಾರ ಒಂದು ದಿವಸ ನಿಮಗೆ ಗೊತ್ತಿಲ್ಲ, ನನ್ನ ಜೀವಿತದಲ್ಲೇ ನನಗೆ ಅತಿ ಹೆಚ್ಚು ಹೋರಾಟ ಯಾವುದಂದರೆ ತಾಳ್ಮೆ. ಈಗೀಗ ಮೊದಲು ಒಂದು ಸರಿ 3 ವರ್ಷದಿಂದೇನೋ ಕೇಳಿದೆ ನನ್ನ ಹೆಂಡತಿ ಹತ್ರ, ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಅಂತ. 7 ಹೇಳಿದ್ದೇನೋ ಅಲ್ಲ, 7 8? ಈಗ ಅವಳಿಗೆ ನಾನು ಕೇಳಬೇಕಾಗಿದೆ ಒಂದೊಂದು ಸರಿ. ಯಾಕೆ? ಆದರೆ ನನಗೆ ಈ ವಾಕ್ಯ ಸಿಗೋವರೆಗೂ ನನಗೆ ಅರಿವೇ ಇರಲಿಲ್ಲ. ಒಂದು ದಿವಸ ನಾನು ಈ ವಾಕ್ಯ ಓದ್ತಿದ್ದೆ, ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ. ನೋಡ್ರಿ ಆ ಪದ, ಸ್ಟ್ರಾಂಗ್ ಆಗಬೇಕಂತೆ. ಯಾವ ಶಕ್ತಿ ಗೊತ್ತಾ? ಅದು ರೆಸರೆಕ್ಷನ್ ಪವರ್. ಆ ಪುನರುತ್ಥಾನದ ಶಕ್ತಿ ಬಂದರೆ ನಿಮಗೇನು ಬರುತ್ತೆ ಗೊತ್ತಾ? ಆನಂದಪೂರ್ವಕವಾದ ತಾಳ್ಮೆ. 3 ದಿವಸದಿಂದ ನನ್ನ ಮನೆ ಎದುರುಗಡೆಯವನು ನಾಯಿನ ಬಿಟ್ಟು ನನ್ನ ಮಗನಿಗೆ ಕಡಿಬೇಕಾಗಿದೆ. ನಿನ್ನೆ ರಾತ್ರಿನೂ ಅವನ ಹತ್ರ ಮಾತಾಡುವಾಗ, ಸರ್ ಹಂಗಾಗ್ಬಿಡುತ್ತೆ ಸರ್. ಆನಂದಪೂರ್ವಕವಾದ ತಾಳ್ಮೆಯನ್ನು ನಮ್ಮ ಮನೆ ಪಕ್ಕದಲ್ಲೂ ತೋರಿಸ್ಬೇಕು, ನಮ್ಮ ಮನೆಗಳಲ್ಲಿ ನಾವು ತೋರಿಸ್ಬೇಕು. ನಮ್ಗೆ ಅನೇಕ ಸಾರಿ ಆನಂದಪೂರ್ವಕವಾದ ತಾಳ್ಮೆ ಇದೆಯಾ? ಕೆಲವರಿಗೆ ನಿಮ್ಗೆ ಹುಟ್ಟಿದಾಗಿಂದನೇ ನಿಮ್ಮ ಸ್ವಭಾವನೇ ಹಂಗೆ, ಸೈಲೆಂಟು. ಅದೆಲ್ಲ ನೀವು ತಾಳ್ಮೆ ಅಂತ ಹೇಳ್ಬೇಡ್ರಿ. ಒಳಗಡೆನೇ ಕುದೀತಾ ಇರುತ್ತೆ ಕೆಲವ್ರಿಗೆ, ಕಣ್ಣಲ್ಲೆಲ್ಲ ಕುದಿಯುತ್ತೆ ಕೆಲವ್ರಿಗೆ, ಆಚೆ ಮಾತ್ರ ಏನೂ ಮಾತಾಡಲ್ಲ, ಶಾಂತ ಗುಣ. ನೀನು ಕುದಿಯೋದನ್ನ ದೇವ್ರು ನೋಡ್ತಾ ಇರುತ್ತೆ, ನಿನ್ನೊಳಗಡೆ ಫ್ಯಾರನ್ ಹೀಟು ಹೋಗ್ತಾ ಇರೋದು. ಅದೆಲ್ಲ ತಾಳ್ಮೆ. ಆ ತಾಳ್ಮೆ ನನಗೂ ನಿಮಗೂ ಇಲ್ಲ. ಆದರೆ ಆ ಪುನರುತ್ಥಾನದ ಶಕ್ತಿ ಸುಜಿತಿಗೆ ಬೇಕು. ಆ ಪುನರುತ್ಥಾನದ ಶಕ್ತಿ ಆನಂದಪೂರ್ವಕವಾದ ತಾಳ್ಮೆಯನ್ನು ಸಹಿಸ್ಕೋಬೇಕು. ಯಾವುದಕ್ಕೋಸ್ಕರ ಸಹಿಸ್ಕೋಬೇಕಂದ್ರೆ
ದೇವರೇ, ನಾನು ನಿನಗಾಗಿ ಮಾಡ್ತಿದ್ದೀನಿ, ನಿನಗಾಗಿ ಬದುಕ್ತಿದ್ದೀನಿ. ಏನೆಲ್ಲ ಪರಿಸ್ಥಿತಿಗಳಾದರೂ ಅದಕ್ಕೆ ಅವತ್ತು ನೀವು ನೋಡಿದ್ರೆ ಪುನರುತ್ಥಾನದ ಶಕ್ತಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಬಂತು. ಸ್ಟೆಫನ ಶಿಷ್ಯರುಗಳೆಲ್ಲ ಹುಟ್ಟಿದಾಗಿಂತ ಟೆರರ್ಗಳೇ ಅವ್ರುಗಳೇ. ಆದರೆ ಕಲ್ಲು ಹೊಡೆಯುವಾಗಲೂ ಸ್ಟೆಫನನು ಕಲ್ಲು ಹೊಡೆದನ್ನ ಹೆಂಗೆ ಸಹಿಸ್ಕೊಂಡ? ಪುನರುತ್ಥಾನದ ಶಕ್ತಿ ಅವನ ಶರೀರದಲ್ಲಿತ್ತು. ಪೌಲನ್ನ ಬೈಬಲ್ನಲ್ಲಿ ನೀವು, ನನಗೆ ವಾಕ್ಯಕ್ಕೆ ಟೈಮ್ ಇಲ್ಲ ಸಮಯ, ಆದರೆ ಪೌಲನ್ನ ಕಲ್ಲು ಹೊಡೆದ್ರಂತೆ. ವಾಕ್ಯ ಹೇಳುತ್ತೆ ಅವನು ಕೆಳಗಡೆ ಬಿದ್ದು ಸತ್ತೋದ ಅಂದ್ಕೊಂಡ್ರು. ಕೆಳಗಡೆ ವಾಕ್ಯ ಹೇಳುತ್ತೆ ಅವನು ಅವರ ಮಧ್ಯದಲ್ಲಿ ಎದ್ದು ನಡೆದು ಹೋದನು. ಅದು ಯಾವ ಶಕ್ತಿ? ಪುನರುತ್ಥಾನದ ಶಕ್ತಿ. ಆ ಪುನರುತ್ಥಾನದ ಶಕ್ತಿ ಇವತ್ತು ನನಗೂ ನಿಮಗೂ ಬೇಕು. ನಾವು ಬದುಕ್ತಾ ಇರುವ ಕಂಪನಿಗಳಲ್ಲಿ, ನಾವಿರುವಂಥ ಸಮುದಾಯಗಳಲ್ಲಿ, ನಾವಿರುವಂಥ ಜನರುಗಳನ್ನು ಫೇಸ್ ಮಾಡಲಿಕ್ಕೆ ನಮಗೆ ಆನಂದಪೂರ್ವಕವಾದ ತಾಳ್ಮೆ ನನಗೂ ನಿಮಗೂ ಬೇಕಾಗಿದೆ. ಅದನ್ನು ಯಾರು ಕೊಡ್ತಾರೆ? ಸತ್ತು ಎದ್ದಂಥ ಆತನು ಮಾತ್ರ ನೀಡಲಿಕ್ಕೆ ಸಾಧ್ಯ. ಒಂದು ವೇಳೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾನೇನಾದರೂ ನನ್ನ ಜೀವಿತದಲ್ಲಿ ತಾಳ್ಮೆ ಬಂದಿಲ್ಲ ಅಂದಿದ್ರೆ ಇವತ್ತು ನನ್ನ 2 ಮಕ್ಕಳುಗಳಿಗೆ ರಕ್ತ ಹರಿದೋಗ್ಬಿಟ್ಟಿರೋದೇನೋ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟು ಒಡೆದು ಸಾಯಿಸೋ ಲೆವೆಲ್ಗೆ ಆಗಿಬಿಡ್ತಿದ್ದೇನೋ ನಾನು. ಅಂಥ ಬಾಯ್ಲಿಂಗ್ ಟೆಂಪರ್ಗಳಲ್ಲಿ ಹುಟ್ಟಿದಂಥವ್ರು ನಾವುಗಳು. ಆದರೆ ದೇವರ ಕರುಣೆ, ಇವತ್ತು ಆ ದೀರ್ಘ ಶಾಂತಿ. ಈ ವಾರನೂ ಅಷ್ಟೇ ನನ್ನ ಮಗನಿಗೆ ಹೊಡೆದು ಒಂದು ಅರ್ಧ ಗಂಟೆ ಆಗಿಲ್ಲ, ಮಲಗಕ್ಕೆ ಮುಂಚೆ ಒಂದು ಮುತ್ತು ಕೊಟ್ಬಿಟ್ಟು ಮಲಗಿಸ್ಬಿಡ್ತೀನಿ. ಸುಜಿತ್ ಬುದ್ಧಿ ಹಂಗಲ್ಲ, ಮಗನೇ ಹೊಡೆದಿದ್ರೆ ಇನ್ನು 2 ದಿವಸನೇ ಮಾತಾಡೋದು. ಆದರೆ ಈಗಿರೋಕ್ಕಾಗಲ್ಲ ಸುಜಿತ್ಗೆ. ಯಾಕೆ? ಆ ದೀರ್ಘ ಶಾಂತಿ ಮತ್ತೆ ನನಗೆ ಹೇಳುತ್ತೆ, ಪ್ರೀತಿಯನ್ನು ತೋರಿಸು. ಕೋಪವನ್ನು ತೋರಿಸೋದ್ರೊಂದಿಗೆ ಪ್ರೀತಿಯನ್ನು ಪ್ರಕಟಿಸಬೇಕು ನಮ್ಮ ಮನೆಗಳಲ್ಲಿ. ಇವತ್ತು ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥ ನೇರವಾದಂಥ ಪ್ರಶ್ನೆ, ಇವತ್ತು ಸತ್ತು ಎದ್ದ ಯೇಸುವನ್ನು ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ತೋರಿಸ್ತಿದ್ದೀವ? ಅದಕ್ಕೆ ಅಪೊಸ್ತಲರ ಕೃತ್ಯ ಮುಗಿದಿದ್ದು 28 ಅಧ್ಯಾಯದಲ್ಲಿ. 29ನೇ ಅಧ್ಯಾಯ ಯಾರ್ದು? ಸುಜಿತ್ತಿನ ಅಧ್ಯಾಯ. ನಿಮ್ಮ ಒಬ್ಬೊಬ್ಬರ ಹೆಸರುಗಳ ಅಧ್ಯಾಯಗಳು ಅಪೊಸ್ತಲರ ಕೃತ್ಯ 29 ಆಗಬೇಕು. ಅದಕ್ಕೆ ಯೇಸು ಸ್ವಾಮಿ ಸತ್ತು ಎದ್ದಿದ್ದು. ಆ್ಯಕ್ಟ್ಸ್ 28ನೇ ಅಧ್ಯಾಯಕ್ಕೆ ಮುಗೀತು. ಆದರೆ ಆ್ಯಕ್ಟ್ಸ್ 29 ಯಾರ್ದು? ನಿಮ್ಮ ನಮ್ಮ ಜೀವಿತಗಳು. ಅದು ಜನರಿಗೆ ಯೇಸು ಸತ್ತು ಎದ್ದವನು ಅನ್ನೋದನ್ನು ತೋರಿಸ್ಬೇಕು. ತೋರಿಸ್ಲಿಲ್ಲ ಅಂದರೆ ನಾವು ನೀವು ಬದುಕೋದು ವೇಸ್ಟ್.